ಶುಭ ಸಂಜೆ. ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾಳ್ ಬಾಬಾಜಿ ಅವರಿಗೂ ಪ್ರತ್ಯೇಕ ಹೃತ್ಪೂರ್ವಕ ನಮನಗಳು ಸಲ್ಲಿಸ್ತಾ ಇಂದಿನ ಈ ತರಗತಿಯನ್ನು ಪ್ರಾರಂಭಿಸೋಣ. ರೈಟ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ರೈಟ್, ಇಷ್ಟುವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಮ ಹೀಲಿಂಗ್ ಅಂದರೆ ಕರ್ಮ ಚಿಕಿತ್ಸೆ ಭಾಗವಾಗಿ 2ನೇ ಭಾಗ ಇವತ್ತು ಇನ್ನು ಸ್ವಲ್ಪ ವಿಷಯಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈ ಕರ್ಮ ಅಂದರೆ ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಒಂದು ಆ್ಯಕ್ಷನ್ ಅಂತ ಅನ್ಕೋತೀವಿ ಅಷ್ಟೇ ಅಲ್ವಾ. ಕರ್ಮ ಅನ್ನೋದು ಪ್ರಧಾನವಾಗಿ ನಾವು ಎಷ್ಟೋ ಸಲ ಕೇಳ್ತಾ ಇರ್ತೀವಿ, ಈ ಕರ್ಮ ನಾನು ಯಾಕೆ ಮಾಡಿದ್ದೀನಿ. ಕರ್ಮ ಅಂದರೆ ಒಂಥರ ನಮ್ಮಲ್ಲಿ ಹೇಗಿದೆ ಅಂದರೆ ನಾವು ಯಾವಾಗಲೂ ಅದ್ರ ಬಗ್ಗೆ ತಿಳ್ಕೊತಾ ಇರೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಒಂಥರ ನಕಾರಾತ್ಮಕವಾಗಿ ಇರ್ತದೆ ಅಲ್ವಾ. ಸೊ ಕರ್ಮ ಅಂದರೆ ನಾನು ಯಾಕೆ ಮಾಡಿದ್ದೀನಿ, ಈ ಕರ್ಮ ನನಗೆ ಒಂಥರ ಕರ್ಮ ಆಯಿತು, ಕರ್ಮ ಬಂತು, ಇದೆಲ್ಲ ಒಂಥರ ನಕಾರಾತ್ಮಕವಾಗಿ ನಾವು ಥಿಂಕ್ ಮಾಡ್ತಾನೆ ಇರ್ತೀವಿ ಯಾವಾಗಲೂ. ಸೊ ಇದರ ಅರ್ಥ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಿಜವಾಗಿ ಅದ್ಭುತವಾದ ವಿಷಯ ಇದು ಕರ್ಮ ಅನ್ನೋದು. ಈ ಕರ್ಮದ ಬಗ್ಗೆ ನಾವು ತಿಳ್ಕೊತ ಹೋದರೆ ಸೊ ಅದ್ಭುತವಾದ, ಸೊ ಅತಿ ಸಹಾಯಕವಾದ ಅಂದರೆ ನಮ್ಮ ಜೀವನಕ್ಕೆ. ಸೊ ನಾವು ಮೊದಲನೇದಾಗಿ ನಾವೆಲ್ಲ ಆತ್ಮ ಪದಾರ್ಥಗಳು ಎಷ್ಟೋ ಅಂದರೆ ಇಂದಿನ ಜನ್ಮಗಳು ತಗೊಂಡು ಬರ್ತಾನೆ ಇರ್ತೀವಿ ಇಲ್ಲಿಗೆ ಭೂಮಿ ಮೇಲೆ, ಪದೇ ಪದೇ ಬರ್ತೀವಿ. ಬರುವಾಗ ಒಬ್ಬೊಬ್ಬರು ಒಂದು ಪಾತ್ರದಲ್ಲಿ ಬರ್ತೀವಿ ನಾವು. ಸೊ ಇಲ್ಲಿ ಕೂತಿರುವಂಥ ಒಂದು 70 ಮಾಸ್ಟರ್ ಆದರೆ 70 ವಿಧ ವಿಧ ರೀತಿಯಲ್ಲಿ ಇರ್ತಾರೆ ಅವ್ರ ಲೈಫಲ್ಲಿ. ಇಬ್ಬರು ಜೀವನ ಚರಿತ್ರೆ ಒಂದೇ ರೀತಿಯಲ್ಲಿ ಇರಲ್ಲ. ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಅವರ ಲೈಫ್ ಆಗಲಿ ಅಂದರೆ ಆರೋಗ್ಯ, ಅವ್ರಿಗಿರುವಂಥ ಸಂಪದೆ, ಮತ್ತು ಅವರ ಮನೆಯಲ್ಲಿರುವಂಥ ಪರಿಸ್ಥಿತಿಗಳು, ಆಯಿತಾ, ಅವರ ವಿದ್ಯಾಭ್ಯಾಸ ಆಗ್ಬೋದು, ಇನ್ನು ಏನಾದರೂ ಆಗ್ಬೋದು. ಇಬ್ಬರು ಒಂದೇ ಥರ ಇರೋದು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಂದರೆ ಅವ್ರ ಜೀವನ ಇವ್ರ ಜೀವನ ಒಂದೇ ರೀತಿಯಲ್ಲಿ ಇದೆಯಪ್ಪ ಅಂತ ಅನ್ನೋಕ್ಕೆ ಚಾನ್ಸೇ ಇಲ್ಲ. ನಾವಿಲ್ಲಿ ಕರ್ಮ ಅಂದರೆ ಹೇಗಂತಂದರೆ ನೋಡಿ, ಸೊ ನಾವೆಲ್ಲ ಕರ್ಮ ಅಂದರೆ ಇಂದಿನ ಜನ್ಮ ಕರ್ಮ ಅಂತ ಮಾತಾಡ್ತಾ ಇರ್ತೀವಿ, ಸುಮ್ಮನೆ ಪದಗಳು ಬಲಿಸ್ತೀವಿ ಅಷ್ಟೇ. ಆದರೆ ಆ ರೀತಿಯಲ್ಲಿ ಅಲ್ಲ ಅದು. ದಿಸ್ ಇಸ್ ನಾಟ್ ಎ ಲೀನಿಯರ್ ಈಕ್ವೇಶನ್. ಅಂದರೆ ಏನಂತ ಅರ್ಥ, ಇಂದಿನ ಜನ್ಮ ಅದಕ್ಕಿಂತ ಇನ್ನು ಸ್ವಲ್ಪ ಇಂದಿನ ಜನ್ಮ ಆ ರೀತಿಯಲ್ಲಿ ಬರಲ್ಲ. ನಾವು ಎಷ್ಟು 1000 ವರ್ಷಗಳಿಂದ ಬರ್ತಾ ಇದೀವೋ, ಆಯಿತಾ, ಒಂದು 5000 ವರ್ಷನ, ಉದಾಹರಣೆಗೆ 50 ಲೈಫ್ ತಗೊಂಡಿದ್ದ, 50 ಲೈಫ್ ಅಂದ್ರೆ 5000 ವರ್ಷ ಆಯಿತು. ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಎಷ್ಟು ಸಾವಿರಾರು ವರ್ಷದಿಂದ ಬರ್ತಾನೆ ಇರ್ತೀವಿ ನಾವು. ಇಂದಿನ ಜನ್ಮದಲ್ಲಿ ನಾನು ಮಾಡೋ ಕರ್ಮ ಅಂದರೆ ಇಂದಿನ ಜನ್ಮ ಅಂತ ನೀವು ಪದ ಬಳಸಂಗಿಲ್ಲ, ಪಾಸ್ಟ್ ಲೈಫ್ಸ್ ಅಂತ ಹೇಳ್ಬೇಕಷ್ಟೇ. ಅಂದರೆ ಗತಿ ಅದೇ ಒಂಥರ ಹೇಳ್ತೀವಲ್ಲ. ಸೊ ಈಗಾಗಲೇ ಆಲ್ರೆಡಿ ಆಗೋಗಿರೋಂಥ ಲೈಫ್ಸ್, ಅದನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇಂದಿನ ಜನ್ಮಗಳು. ಈ ಜನ್ಮನ ಅದಕ್ಕೆ ಮುಂಚೆ ಜನ್ಮನ ಅದು ಗೊತ್ತಿಲ್ಲ. ಬಟ್ ಕೊನೆಗೆ ನಿಮ್ಗೇನಂದರೆ ಎಫೆಕ್ಟಿವ್ ಆಗಿ ಅದರಲ್ಲಿ ಏನೇ ಒಂದು ಮಾಡಿದಿದ್ರೆ ಆ ಎನರ್ಜಿ ನಿಮ್ಮ ಸೋಲ್ ಒಳಗಡೆ ಇರ್ತದೆ, ಆಯಿತಾ. ಸೊ ನಾವೆಲ್ಲ ನಂಬಿದ್ದೀವಲ್ಲ. ಸೊ ಏನೋ ಒಂದು ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲಿತ ಬರುತ್ತೆ, ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲಿತ ಬರುತ್ತೆ. ಈಗಲೂ ಅಷ್ಟೇ ಅಲ್ವಾ. ಯಾರಿಗಾದ್ರೂ ಫಾರ್ ಎಕ್ಸಾಂಪಲ್ ನಾವು ಒಳ್ಳೆಯ ವಿಷಯ ಹೇಳಿದರೆ, ಅವರು ಬೋಧನೆ ಮಾಡಿದರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಅಲ್ವಾ. ಯಾಕಂದರೆ ನೀವು ಒಳ್ಳೇದು ಹೇಳಿದರೆ ಅವ್ರು ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಅದೇ ನೀವು ಅವ್ರನ್ನ ಬೈದರೆ ಅವ್ರು ನಿಮ್ಗೆ ಬೈತಾರೆ, ಇಲ್ಲೇ ಗೊತ್ತಾಗ್ತದಲ್ಲ. ಸೊ ಅವಾಗ ಏನಂತಂದರೆ ಇಲ್ಲಿ ಅವಕಾಶ ಯಾವ ರೀತಿಯಲ್ಲಿ ಇರ್ತದಂದರೆ, ಸೊ ನಾವು ಎಷ್ಟೇ ಜನ್ಮಗಳು ಪಡೆದು ಅಲ್ಲಿ ಮಾಡಿರುವಂಥ ಕರ್ಮಗಳು, ಎಷ್ಟು ಕೆಟ್ಟ ಕರ್ಮ ಮಾಡಿದ್ರೂ ಮತ್ತೆ ನಿಮಗೆ ಅವಕಾಶ ಸಿಗತ್ತೆ ಭೂಮಿ ಮೇಲೆ ಬರೋಕ್ಕೆ. ಯಾಕಂದರೆ ಈ ಕರ್ಮಗಳು ಅನ್ನೋದು ನೆಗೆಟಿವ್ ಆಗಿ ನೋಡೋದು ಬದಲಾಗಿ ನಾವು ಹೇಗೆ ನೋಡ್ಬೇಕಂತಂದರೆ, ದೇ ಆರ್ ದಿ ಸೋಲ್
ಇಂಜನ್ ಅಂತ ಕೇಳ್ಬೇಕು ನಾವು. ಸೋಲ್ ಇಂಜನ್. ಕರ್ಮ ಇಸ್ ದಿ ಸೋಲ್ ಇಂಜನ್. ಯಾವ ಥರ ಅಂದರೆ ಸೋಲ್ ಗ್ರೋತ್ ಅಂತ ಹೇಳ್ತೀವಲ್ಲ, ಅಂದರೆ ನಮ್ಮ ಆತ್ಮ ಪರಿಣಿತಿ ಅಂತ ಹೇಳ್ತೀವಿ ನಾವು. ಆತ್ಮ ಪರಿಣಿತಿಗೆ ಈ ಕರ್ಮಗಳು ಬೇಕೇ ಬೇಕು ಅಂತ ಒಂದು ರೀತಿಯಲ್ಲಿ ನಾವು ಹೇಳಬೇಕು. ಇದು ಒಪ್ಕೋಬೇಕು ಪ್ರತಿಯೊಬ್ಬರು. ಅದು ಬಿಟ್ಟರೆ ಕರ್ಮ ಮಾಡಿದ್ದೀವಿ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಯಾಕೋ ಈ ಲೈಫಲ್ಲಿ ತುಂಬ ಪನಿಷ್ಮೆಂಟ್ ಆಗ್ತಾ ಇದೆ, ಶಿಕ್ಷೆ ಕೊಡ್ತಾ ಇದ್ದಾರೆ, ದೇವರು ಶಿಕ್ಷೆ ಕೊಡ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ಶಿಕ್ಷೆ ಕೊಡ್ತಾ ಇದ್ದಾರೆ, ಈ ರೂಪದಲ್ಲಿ ನನ್ನ ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ, ಗಂಡ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಯಾವುದೊಂದು ರೂಪದಲ್ಲಿ ಬಂದು ನನಗೂ ತುಂಬ ಒಂಥರ ಕಾಟ ಆಗ್ತಾ ಇದೆ, ನನ್ನ ನನ್ನ ಲೈಫು ಒಂಥರ ಕೆಟ್ಟದಾಗಿದೆ, ನನ್ನ ಯಾರೂ ಸರಿಯಾಗಿ ನೋಡಲ್ಲ, ನನ್ನ ಗಂಡ ಸರಿಯಾಗಿ ನೋಡ್ಕೊಡಲ್ಲ, ಇವೆಲ್ಲ ಕಂಪ್ಲೇಂಟ್ಸ್ ಆಗ್ಬಿಟ್ಟಿದೆ ಅಲ್ವಾ? ಇದನ್ನೆಲ್ಲ ಏನಂತ ಕರೀತಾರೆ? ನನ್ನ ಕರ್ಮ ಸರಿ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಕರೆಕ್ಟ್ ಅಲ್ಲ. ಇದೆಲ್ಲ ಏನು ಗೊತ್ತಾ, ಆತ್ಮಕ್ಕೆ ನಿಮ್ಮ ಆತ್ಮಕ್ಕೆ ಒಂಥರ ಶಿಕ್ಷಣ ಅಂತಲೇ ಅನ್ಕೊಳ್ಳಿ. ಶಿಕ್ಷೆ ಅಲ್ಲ, ಶಿಕ್ಷಣ ಅಂತಂದರೆ ನಿಮ್ಮನ್ನು ರೆಡಿ ಮಾಡೋಕ್ಕೆ. ಆಯಿತಾ? ನೋಡಿ, ಇವೇನಂತಂದರೆ ಸೋಲ್ ಕಾಂಟ್ರಾಕ್ಟ್ಸ್ ಅಂತ ಇರ್ತದೆ. ಅಂದರೆ ನಾವು ಈ ಜನ್ಮ ಪಡೆಯೋಕ್ಕೆ ಮುಂಚೆ ಉನ್ನತ ಲೋಕದಲ್ಲಿ ನಾವು ಒಪ್ಕೊಂಡಿರುವಂಥ ವಿಷಯಗಳು. ಆಯಿತಾ? ಆ ಒಪ್ಕೊಂಡಿರೋಂಥ ವಿಷಯಗಳು ಏನಂತ ಹೇಳ್ತೀವಿ? ಸೋಲ್ ಕಾಂಟ್ರಾಕ್ಟ್ಸ್. ಅದನ್ನು ನಾವು ತಗೊಂಡೇ ಬರ್ತೀವಿ, ಇಲ್ಲಿ ಅನುಭವಕ್ಕೆ ಬಂದೇ ಬರ್ತವೆ ಅವು. ಅದು ಯಾವ ಸಮಯದಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ, ಒಂದೇ ಸರಿ ಕೊಡಲ್ಲ ನಿಮಗೆ, ಸ್ವಲ್ಪ 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 ಕೊಡ್ತಾ ಇರ್ತಾರೆ. ಇಡೀ ಜೀವನ ಉದಾಹರಣೆಗೆ ಒಂದು 60, 70, 80, 100, 120 ಇದ್ದರೆ, ಅದರಲ್ಲಿ ಒಂದೊಂದು ಸಮಯದಲ್ಲಿ ಸ್ವಲ್ಪ 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 ನಮ್ಮ ಇಂದಿನ ಎಷ್ಟೋ ಜನ್ಮಗಳ ಸಮೂಹದಲ್ಲಿ ಮಿಲಿತವಾಗಿ ಏನೇ ಕರ್ಮಗಳಿದ್ದರೆ, ಆ ಥರ ಅದೆಲ್ಲ ಸಂಚಿತ ಕರ್ಮಗಳು ಅನ್ಕೊಳ್ಳಿ, ಅದರಲ್ಲಿ ಸ್ವಲ್ಪ 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 ಈ ಜೀವನದಲ್ಲಿ ಕೊಡ್ತಾರೆ. ಎಲ್ಲ ಒಂದೇ ಸರಿ ಕೊಡಲ್ಲ, ಎಲ್ಲ ಬೇಕಾಗಿಲ್ಲ ಆ್ಯಕ್ಚುಲಿ. ಆಯಿತಾ? ಉದಾಹರಣೆಗೆ ಯಾರೊಬ್ಬರು ಇನ್ನೊಬ್ಬರು ಯಾರೋ ಸಾಯಿಸ್ತಾರೆ, ಏನೋ ಒಂಥರ ಇನ್ನೊಬ್ಬರನ್ನ ಮರಣಕ್ಕೆ ಇವ್ರ ಕಾರಣ ಆಗಿರ್ತಾರೆ. ಆದ್ರೂ ನೆನ್ಪಿಟ್ಕೊಳ್ಳಿ, ಅಂಥ ವ್ಯಕ್ತಿಗಳು ಸಹ ಮತ್ತೆ ಈ ಜನ್ಮ ಬಿಟ್ಟು ಹೋದ್ಮೇಲೆ ಮತ್ತೆ ವಾಪಸ್ ಬರೋಕ್ಕೆ ಅವ್ರಿಗೆ ಅವಕಾಶ ಇದೆ. ನೋಡಿದ್ರ? ಮತ್ತು ಇಲ್ಲಿ ಏನಿದೆ ಅಂತಂದರೆ, ಮೇಯ್ನಾಗಿ ನಾವು ನೋಡಬೇಕಾಗಿರೋದು ನಿಮ್ಮ ಆತ್ಮ ಬೆಳವಣಿಗೆ ಅನ್ನೋದು. ನೋಡಿದರೆ ಆತ್ಮದ ಅನುಭವಗಳಿದೆಯಲ್ಲ, ಅದೇ ಮುಖ್ಯವಾಗಿದೆ. ಎಲ್ಲದಕ್ಕಿಂತ ಅದೇ ಮುಖ್ಯವಾಗಿದೆ. ಈ ಕರ್ಮಗಳನ್ನೋದು ಒಂಥರ ನಾವು ಅನುಭವ ಪಡೆಯೋಕ್ಕೆ, ಈ ಆತ್ಮ ಅನುಭವ ತಗೊಂಡೋಕ್ಕೆ ಮಾಡುವಂಥ ಕೆಲಸಗಳಷ್ಟೇ. ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಮಾಡ್ತಾನೆ ಇರ್ತೀವಿ ಅಷ್ಟೇ. ಆಯಿತಾ? ಸೊ ನಾವು ನೋಡಿದರೆ ಒಂದು ಶೈಶವಾತ್ಮವಾಗಿ, ಇಲ್ಲ ಬಾಲಾತ್ಮವಾಗಿ, ಯುವಾತ್ಮವಾಗಿ ಎಷ್ಟೋ ಕೆಟ್ಟ ವಿಷಯಗಳು ಅದು ಹೊರಗಡೆ ನಾವು ಜೋಡಿಸ್ಕೊಂಡಿರ್ತೀವಿ, ಮಾಡಿರ್ತೀವಿ. ಸೊ ಅದು ಮಾತ್ರವೇ ನನ್ನ ಜೀವನ ಸ್ಟಾಪ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗೋದೇ ಇಲ್ಲ. ಮತ್ತೆ ನಿಮಗೆ ಅವಕಾಶ ಕೊಡ್ತಾನೆ ಇರ್ತದೆ ಈ ವಿಶ್ವ, ಈ ಸೃಷ್ಟಿ, ಮತ್ತೆ ನೀವು ಬರ್ತಾನೆ ಇರ್ತೀರ. ಆ ರೀತಿಯಲ್ಲಿ ನೋಡುವಾಗ ಕರ್ಮಗಳು ನಮ್ಮ ಜೀವನವನ್ನು ಮುಂದುವರ್ಸೋಕ್ಕೆ ಉಪಯೋಗ ಆಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. ದೇ ಆರ್ ನಾಟ್ ಬ್ಲಾಕಿಂಗ್ ಯುವರ್ ಲೈಫ್, ದೇ ಆರ್ ಗಿವಿಂಗ್ ಯು ಚಾನ್ಸ್ ಟು ಗ್ರೋ ಇನ್ ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ಮುಂದುವರ್ಸೋಕ್ಕೆ ಇದೊಂಥರ ಡ್ರೈವರ್ಸ್ ಥರ ಕರ್ಮ ಅನ್ನೋದು. ಅರ್ಥ ಆಯ್ತಾ? ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಬಿಡಿ, ಬಟ್ ಆದರೆ ಅನುಭವ ಅಂತೂ ಇದೆಯಲ್ಲ, ಅನುಭವ ತಗೊತದೆ. ಆತ್ಮಕ್ಕೆ ಬೇಕಾಗಿರೋದು ಅನುಭವ ಅಷ್ಟೇ. ಅದು ಕೆಟ್ಟದ ಒಳ್ಳೆಯದ ಅದೆಲ್ಲ ನಾವು ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ನಾವು ತುಂಬ ಜನ ಈ ಜೀವನದಲ್ಲೇ ತಗೊಂಡ್ರೆ, ನಾವು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ವಿ, ನನಗೆ ಯಾಕೆ ಇಷ್ಟು ಕಷ್ಟಗಳು ಬಂದಿದೆ, ನಾನು ಯಾಕೆ ಇಷ್ಟು ವ್ಯಾಧಿಗಳು ಒಳಗಾಗಿದ್ದೀನಿ ಅಂತ ಒಂಥರ ನಿಮಗೆ ಕೊರಿತಾ ಇರ್ತದೆ, ಒಂಥರ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಅಂತ ದುಃಖ, ನೋವು ಇದೆಲ್ಲ ಕಾಡ್ತಾ ಇರ್ತದೆ. ಅಲ್ಲಿ ಏನಂತಂದರೆ, ನಾವು ರಿಯಲೈಸ್ ಆಗಬೇಕಾಗಿರೋದು ಆ ಕರ್ಮವನ್ನು ತೊಲಗಿಸ್ಕೊಂಡೇ ವಿಧಾನ ಹೇಗಿರ್ತದಂದರೆ, ನಾವು ನಮ್ಮ ಸಂಕಲ್ಪ ಬಲವನ್ನು ಹೆಚ್ಚು ಮಾಡ್ಕೋಬೇಕಷ್ಟೇ, ಇನ್ನು ಬೇರೆ ದಾರಿ ಇಲ್ಲ. ನೋಡಿ, ಕರ್ಮಗಳು ಎಷ್ಟೇ ಇದ್ರೂ ಎಷ್ಟು ಕೆಟ್ಟದಾಗಿ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಅನುಭವಿಸ್ತೇವೆ ಬಿಡಿ, ಅದ್ರ ಬಗ್ಗೆ ವರಿ ಮಾಡಬೇಡಿ. ನಾವು ಒಳ್ಳೇದು ಯಾವುದೋ ಒಂದು ಒಳ್ಳೆಯ ಕರ್ಮಗಳು ಮಾಡಿದಿದ್ರೆ, ಈಗ ನಾವೆಲ್ಲೋ ಕಾಡಲ್ಲಿ ಹೋಗ್ತಾ ಇರ್ತೀವಿ,
ನೀರು ಸಿಗಲ್ಲ ಕುಡಿಯೋಕ್ಕೆ. ಆಯಿತಾ? ಸಡನ್ ಆಗಿ ಯಾರೋ ಬಂದು ನೀರು ಕೊಡ್ತಾರೆ. ಅದೆಲ್ಲ ಏನಂತಂದರೆ, ನಾವು ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡಿದರೆ ಆ ಒಳ್ಳೇದು ನನಗೆ ಅಲ್ಲಿ ಸಿಕ್ತು. ಅದೇ ರೀತಿಯಲ್ಲಿ ಎಲ್ಲೋ ನಾವು ಹೋಗ್ತಾ ಇರ್ತೀವಿ, ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟ ಬರುತ್ತೆ. ಒಂದು ಅಪರಿಚಿತ, ಅಂದರೆ ಪರಿಚಯನೇ ಇಲ್ಲ ಆ ವ್ಯಕ್ತಿ ಬಂದ್ಬಿಟ್ಟು ನಮ್ಗೆ ಕೊಡುವಂಥ ಸಲಹೆಗಳಾಗಲಿ, ಒಂದು ನನಗೆ ಅವು ಕೈ 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 ಜೋಡಿಸ್ಕೊಂಡು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಜವಾಗಿ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೂ ಹೇಗೆ ಆಗ್ತಾ ಇದೆ ಇದೆಲ್ಲ ಅಂತಂದರೆ, ಎಲ್ಲೋ ಒಂದು ಶಕ್ತಿ, ನಾವು ಎಲ್ಲೋ ಒಂದು ಕೆಲಸ ಮಾಡಿದಿದ್ರೆ ಅಲ್ಲಿ ಒಂದು ಶಕ್ತಿ ಅಂತೂ ಉತ್ಪನ್ನ ಆಗಿರ್ತದೆ. ಅದು ಮತ್ತೆ ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತೆ, ಆ ಸಮಯದಲ್ಲಿ ಅದು ನಮ್ಮ ಜೀವನದಲ್ಲಿ ಪ್ರವೇಶ ಆಗುತ್ತೆ. ಆಯಿತಾ? ಇದು ಹೇಗೆ ಅಂತ ಹೇಳ್ಬೋದು ಅಂದರೆ, ನಾನು ಇದಕ್ಕೆ ಮುಂಚೆನೇ ಒಂದು ಕ್ಲಾಸಲ್ಲಿ ಹೇಳಿದೆ. ಈ ಬೀಜಗಳು ಅಂದರೆ ಉದಾಹರಣೆಗೆ ಮಾವಿನ ಮರ ತಗೊಳ್ಳಿ. ಅದು ಬಿಸಿ ಒಂದು ಡಿಸೆಂಬರಲ್ಲಿ ಹೋದರೆ ಏನಿರಲ್ಲ, ಒಂದು ಮರಕ್ಕೆ ಒಂದು ಕಾಯನಿರಲ್ಲ, ಒಂದು ಹೂ ಇರಲ್ಲ ಅಲ್ಲಿ. ನೀವು ಕರೆಕ್ಟಾಗಿ ಏಪ್ರಿಲ್ ಮೇಲಿ ಹೋದರೆ ಫುಲ್ಲಾಗಿರ್ತವೆ. ಎಲ್ಲಿತ್ತು ಈ ಕಾಯಿಗಳೆಲ್ಲ ಅಂದರೆ ಆ ಮರ ಒಳಗಡೆನೇ ಇದೆ, ಬೀಜಗಳ ಒಳಗಡೆ ಇದೆ. ಅಂದರೆ ಮರ ಒಳಗಡೆ ಈಗಾಗಲೇ ಸಂಗ್ರಹ ಒಳಗಡೆ ಇರ್ತವೆ. ಸಮಯ ಬರೋ ಕರೆಕ್ಟಾಗಿ ಆಚರಣೆ ಬರ್ತವೆ ಅವು. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಗ್ತಾ ಇರ್ತದೆ, ನೆನ್ಪಿಟ್ಕೊಳ್ಳಿ. ನಾವು ನಮ್ಮ ಜೀವನ ಸಾಗ್ತಾ ಇರ್ತದೆ, ಸಡನ್ ಆಗಿ ಒಂದು ಜರ್ಕ್ ಥರ ಲೈಫಲ್ಲಿ ಸ್ವಲ್ಪ ಸ್ಟಾಪ್ ಆಗ್ತೀವಿ ಅಲ್ವಾ? ಅದು ಅನಾರೋಗ್ಯ ಆಗಲಿ, ದುಃಖ ಆಗಲಿ, ಕಷ್ಟ ಆಗಲಿ, ಅದು ಮಕ್ಕಳ ರೂಪದಲ್ಲಾಗಲಿ, ಬಂಧು ರೂಪಗಳದಾಗಲಿ, ಆಕ್ಸಿಡೆಂಟ್ಸ್ ಆಗಲಿ, ಏನೋ ಒಂದು ಆಗ್ತದೆ ಅಷ್ಟೇ. ಅಲ್ಲಿ ಮತ್ತೆ ಸ್ವಲ್ಪ ನಿಂತ್ಕೊಂತೀವಿ ನಾವು. ಅಷ್ಟು ಫಾಸ್ಟಾಗಿ ಹೋಗ್ತಾ ಇರೋಂಥದ್ದು ನಾವು ನಿಂತ್ಕೊಂತೀವಿ. ಎಷ್ಟು ನೋಡಿಲ್ಲ ನಾವು, ಈಗಲೂ ನೋಡ್ತಾನೆ ಇದ್ದೀವಿ, ಪ್ರಪಂಚದಲ್ಲಿ ಆಗ್ತಾನೆ ಇದೆ. ಇವೆಲ್ಲ ಏನಂತಪ್ಪ ಅಂದರೆ, ನಾವು ಎಲ್ಲೋ ಅಂಥ ಕೆಲಸಗಳು ಮಾಡಿದರೆ ಆ ಎನರ್ಜಿ ಇಲ್ಲಿ ರಿಲೀಸ್ ಆಗಿದೆ ಅಂತ ಅರ್ಥ. ಈಗ ರಿಲೀಸ್ ಆಗಿದೆ ಅದು. ಅದು ರಿಲೀಸ್ ಆಗಿರೋದು ಒಳ್ಳೆಯದೇ. ಅಂದರೆ ನಿಮ್ಗೇನು ತೊಂದರೆ ಆಗಿಲ್ಲ ಅಂದರೆ ಅದು ಸ್ವಲ್ಪ ಅನುಭವಿಸ್ತೀವಿ, ಅದು ಹೋಗ್ತದೆ. ಅಂದರೆ ಆ ಕರ್ಮ ಹೋಯಿತು ಅಂತ ಅರ್ಥ. ಆದರೆ ಅದನ್ನು ಕಡಿಮೆ ಮಾಡ್ಕೋಬೋದಾ ತೀವ್ರತೆ? ಅಂದರೆ ನಾವು ಆ ಕರ್ಮ ಅಂತೂ ಮಾಡಿದ್ವಿ, ಅದು ಈಗ ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡುವಾಗ, ಮಾಡೋ ಸಮಯದಲ್ಲಿ ಅದನ್ನು ನಾವು ಕಡಿಮೆ ಮಾಡ್ಕೋಬೋದಾ, ಶೂನ್ಯ ಮಾಡ್ಕೋಬೋದಾ, ಇಲ್ಲ ಅದನ್ನು ಎದುರ್ಕೋಬೋದಾ? 3 ಆಪ್ಷನ್ಸ್ ನಿಮಗೆ ಇದೆ. ಆಯಿತಾ? ಯಾವ ರೀತಿಯಲ್ಲಿ ಅಂದರೆ, ಈಗಾಗಲೇ ನಾನು ಹೇಳಿದೆ, 2 ಕುರಿಗಳು ಹೋರಾಡ್ತಾ ಇದ್ದರೆ, ಆಯಿತಾ, ಅವಾಗ ಏನಾಗುತ್ತೆ, ಯಾವುದು ಬಲ ಇದ್ದರೆ ಅದು ಗೆತ್ತದೆ ಅಷ್ಟೇ. ಯಾವುದು ಬಲ ಇದ್ದರೂ ಅದು ಗೆತ್ತದೆ. ಈಗ ನಮ್ಮ ಒಂದು ಕುರಿ ಇನ್ನೊಂದು ಕುರಿ ಅಂದರೆ ಯಾವ ರೀತಿಯಲ್ಲಿ ಅಂದರೆ, ಒಂದು ನಮ್ಮ ಇಂದಿನ ಜನ್ಮ ಕರ್ಮಗಳು, ಇನ್ನೊಂದು ನಮ್ಮ ಸಂಕಲ್ಪ ಬಲ ಅಂತ ಇಟ್ಕೊಳ್ಳಿ. ಈ ಸಂಕಲ್ಪ ಬಲವನ್ನು ನಾನು ಧ್ಯಾನ ಮಾಡ್ತೀನಿ, ದೈವ ಸಂಪರ್ಕ ಇಟ್ಕೊತೀನಿ, ಸಜನ ಸಾಂಗತ್ಯ ಮಾಡ್ತೀನಿ, ಸ್ವಾಧ್ಯಾಯ ಮಾಡ್ತೀನಿ, ಆಮೇಲೆ ಒಳ್ಳೆ ಕೆಲಸಗಳು, ನಾನು ಅಂದರೆ ಒಳ್ಳೆ ಒಳ್ಳೆ ಕೆಲಸಗಳು ಕಲಿತೀನಿ, ಎಲ್ಲ ಇಟ್ಕೊಂಡು ನಾನು ಒಂದು ಸಂಕಲ್ಪ ಬಲ ನನ್ನಲ್ಲಿ ತುಂಬ ಹೆಚ್ಚಾಗಿದೆ. ಇನ್ನು ಯಾವುದೇ ಕರ್ಮ ಇರಲಿ, ಇಂದಿನ ಜನ್ಮ ನಾವು ಮಾಡಿದ ಏನೇ ಕರ್ಮ ಇರಲಿ ಬಿಡಿ, ಬಂದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅಂದರೆ ನನ್ನ ಬಲ ಜಾಸ್ತಿ ಇದೆ, ಅದರ ಬಲ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆವಾಗ ಕರ್ಮ ಬಿದ್ದೋಯ್ತು, ನನ್ನ ಸಂಕಲ್ಪ ಬಲ ಗೆದ್ದಿತ್ತು. ಆಯಿತಾ? ಅವಾಗ ನನಗೇನು ಎಫೆಕ್ಟ್ ಇಲ್ಲ, ನನ್ನ ಜೀವನ ನಾನು ಮುಂದಕ್ಕೆ ಸಾಕ್ತೀನಿ ಅಷ್ಟೇ. ನೋಡಿದರೆ ಹೇಗಿದೆಯೋ ಲೈಫು. ಇದು ನಾವು ಯಾವಾಗ ನೆನ್ಪಿಟ್ಕೋಬೇಕು. ಯಾಕಂದರೆ ಇದು ಉದಾಹರಣೆಗೆ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಅವರು ಮನೆಯಲ್ಲಿ ತಿನ್ನಕ್ಕೆ ಕುಡಿಯೋಕ್ಕೆ ನೀರು ಇರಲ್ಲ, ತಿನ್ನಕ್ಕೆ ಆಹಾರವೂ ಇರಲ್ಲ, ಅಂಥವರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಮತ್ತು ಅವ್ರಿಗಾಗಿರುವಂಥದ್ದು ಅವರು ಬೆಳೆದಿರುವಂಥ ಆ ರೀತಿಯಲ್ಲಿ ನೋಡಿದರೆ, ಅವ್ರು ನಿಜವಾಗಿ ಒಂದು ಆಫೀಸಲ್ಲಿ ಒಂದು ಕ್ಲರ್ಕ್ ಆಗಂಗಿಲ್ಲ ಅಲ್ವಾ? ಒಂದು ಕ್ಲರ್ಕು ಆಗಂಗಿಲ್ಲ. ಉದಾಹರಣೆಗೆ ನಾವು ಯಾರನ್ನ ಉದಾಹರಣೆ ತಗೋಬೋದಂದರೆ, ನಮ್ಮ ಹಿಂದಿನ ಪ್ರೈಮ್ ಮಿನಿಸ್ಟರ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಮೋದಿಯವರಾಗ್ಬೋದು, ಇಲ್ಲ ಅಬ್ರಹಾಂ ಲಿಂಕನ್ ತಗೊಳ್ಳಿ, ಯು ಎಸ್ ಎ ಎಕ್ಸ್ ಪ್ರೆಸಿಡೆಂಟ್ ಅಂತ ಇಟ್ಕೊಳ್ಳಿ. ಅಬ್ರಹಾಂ ಲಿಂಕನ್ ಅವರು ತಂದೆ ಈ ಎಲ್ಲ ಶೂ ಹೊಲಿಸ್ತಾ ಇರ್ತಾರೆ, ಅವ್ರದ್ದು ಕೆಲಸ ಅದೇ. ಅಂಥವ್ರ ಮಗ ಅಂಥವ್ರ ಮಗ ಏನು ಮಾಡಿದ್ದಾನೆ, ಒಂದು ಕನಸಿಟ್ಕೊಂಡು ಒಳ್ಳೆ ಲಾಯರ್ ಆಗಿ, ಅದಾದಮೇಲೆ 20 ಸರಿ ಹೋರಾಡಿ, ನಾವು 1 ಸರಿ 2 ಸರಿ ಮಾಡಿದರೆ ನೀವು ಸಾಕು ಬಿಡಪ್ಪ ಅಂತ ಬಿಟ್ಬಿಡ್ತೀವಿ ಅಷ್ಟೇ. 1 ಸರಿ 2 ಸರಿ ಫೇಲ್ ಆದರೆ ಏನು ಮಾಡ್ತೀವಿ ಅಲ್ಲಿ, ಇದು ನನಗಾಗಲ್ಲ, ನನಗೆಲ್ಲ ಇದು ಬಂದಿರೋದು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ. ಮತ್ತೆ ನಮ್ಮ ಜೀವನ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ. ಅವರು 24 23 ಸರಿ
ಪ್ರೆಸಿಡೆಂಟ್ ಆಗಿ ನಿಂತ್ಕೊಂಡೋದು ಸೋಲೋದು, ನಿಂತ್ಕೊಂಡೋದು ಸೋಲೋದು. 24 25 ಸಾರಿ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ನೋಡಿ. ಅಂದರೆ ಅವ್ರ ಸಂಕಲ್ಪ ಬಲವನ್ನು ಎಷ್ಟು ಹೆಚ್ಚು ಮಾಡಿಕೊಂಡು ಹೋರಾಡಿದೆ ಅಂತ ನೋಡ್ಕೊಳ್ಳಿ. ಇದು ಪ್ರಕಾರ ನಿಮ್ಗೇನು ಅರ್ಥ ಆಗಬೇಕಂದ್ರೆ, ನಾವು ಇಂದಿನ ಜನ್ಮದಲ್ಲಿ ಒಂದು ಕ್ರಿಮಿನಲ್ ಆಗಲಿ, ನಾವು ಇಂದಿನ ಜನ್ಮದಲ್ಲಿ ಒಂದು ತುಚ್ಛ ಆಗಲಿ, ಒಂದು ಭಿಕ್ಷೆ ಆಗಲಿ, ಇನ್ನು ಯಾವುದೇ ಇರಲಿ ಪರವಾಗಿಲ್ಲ, ಅದನ್ನು ಚೇಂಜ್ ಮಾಡ್ಕೊಂಡಂಥ ಶಕ್ತಿ ನಮ್ಮಲ್ಲಿದೆ ಅಂತ ನೀವು ನೆನ್ಪಿಟ್ಕೋಬೇಕಷ್ಟೆ. ಇದಕ್ಕೂ ಎಲ್ಲೆಲ್ಲೋ ಹೋಗಿ ಜ್ಯೋತಿಷ್ಯ ಹತ್ರ ಕೂತ್ಕೊಂಡು ನನ್ನ ಕರ್ಮಗಳು ನೀವು ತೆಗಿಬಿಡಿ, ನಿಮ್ಗೆ ದುಡ್ಡು ಕೊಡ್ತೀನಿ, ನನ್ನ ಕರ್ಮನ ಹೀಲ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀನಿ, ನಿನ್ನ ಶಿಷ್ಯ ಆಗ್ತೀನಿ, ನನ್ನ ಕರ್ಮಗಳು ತೆಗಿಬಿಡಿ, ಇವೆಲ್ಲ ಸುಳ್ಳು. ಯಾರು ನಿಮ್ಮ ಕರ್ಮಗಳು ಅವರು ತೆಗಿಯೋ ಚಾನ್ಸೇ ಇಲ್ಲ, ತೆಗಿಯೋದು ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಏನು ಬೇಕಂದ್ರೆ, ನಮಗೆ ಬುದ್ಧಿ ಬೇಕು, ಬುದ್ಧಿ ಬಲ ಹೆಚ್ಚು ಮಾಡ್ಕೋಬೇಕು. ನೀವು ಧ್ಯಾನ ಮಾಡಿ, ಸಜ್ಜನ ಸಾಂಗತ್ಯ, ಒಳ್ಳೆ ಸಂಪರ್ಕ ಅಲ್ಲ, ಒಳ್ಳೆ 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 ವಿಷಯಗಳು ತಿಳ್ಕೊಂಡು ನಮ್ಮಲ್ಲಿ ಆ ಮನೋಬಲ ಅಲ್ವಾ, ಮನೋಬಲ ಬುದ್ಧಿಬಲ ಅದು ಹೆಚ್ಚು ಮಾಡಿಕೊಂಡ್ರೆ ಏನಾಗತ್ತೆ ಅಂತಂದರೆ, ಪ್ರತಿಯೊಂದು ಕರ್ಮವನ್ನು ನಾವು ಹಾಗೆ ತೆಗಿಬೋದು. ಆಟೋಮೆಟಿಕ್ ಆಗಿ ಅವು ಅವು ಒಂಥರ ಉದುರೋಗುತ್ತೆ ಅಷ್ಟೇ, ನಮ್ಮ ಜೀವನದಿಂದ ದೂರ ಆಗ್ತವೆ ಅಷ್ಟೇ, ನಮ್ಗೆ ಯಾವುದೇ ಬಾಧೆ ಕೊಡೋದಿಲ್ಲ. ಯಾಕಂದರೆ ನೀವು ಅದಕ್ಕಿಂತ ಬಲವಾಗಿ ತಯಾರಾಗಿದ್ದೀರಾ ಅಂತ ಅರ್ಥ. ಆ ರೀತಿಯಲ್ಲಿ ನೋಡುವಾಗ ಮಿತ್ರರೇ, ಎಂಥ ವ್ಯಕ್ತಿ ಆದ್ರೂ, ಹಿಂದಿನ ಕರ್ಮಗಳು ಏನೇ ಇದ್ರೂ, ಕರ್ಮ ಹೀಲಿಂಗ್ ಅಂದರೆ ಇದೆ, ನೆನ್ಪಿಟ್ಕೊಳ್ಳಿ. ಕರ್ಮ ಹೀಲಿಂಗ್ ಅಂದರೆ ಏನೇನೋ ಆಗೋದಲ್ಲ. ಅಂದರೆ ಕರ್ಮ ಹೀಲಿಂಗ್ ಅಂದರೆ ಕೂತ್ಕೊಂಡು ಈ ಕರ್ಮ ತೊಲಗೋಗಿದೆ ಅಂತ ಅಂದ್ಕೊಂಡಿದ್ರು ಆಯಿತಾ, ಅದು ತೊಲಗೋಗೋದಲ್ಲ. ನಿಮ್ಮ ಒಳಗಡೆ ಆ ಬಲ ಹೆಚ್ಚು ಮಾಡಿಕೊಂಡ್ರೆ, ಅಂದರೆ ಸಂಕಲ್ಪ ಬಲ ಹೆಚ್ಚು ಮಾಡಿಕೊಂಡ್ರೆ ಗ್ಯಾರಂಟಿ ಅದರಿಂದ ಆಚೆ ಕಡೆ ಬರ್ಬೋದು. ಆಯಿತಾ. ಸೊ ಇದು ಯಾವ ರೀತಿಯಲ್ಲಿ ಅಂದರೆ, ಈ ಕರ್ಮಗಳು ನಾವೇನೇನು ಮಾಡಿರ್ತೀವೋ ಒಂದು ರೀತಿಯಲ್ಲಿ ಇವೆಲ್ಲನೂ ಸಹ ಓಕೆ ಸ್ಟೋರ್ ಆಗಿರ್ತವೆ. ಯಾವುದೇ ಮಾಡಿದ್ರೂ ಸ್ಟೋರ್ ಆಗಿರ್ತದೆ. ಸ್ಟೋರ್ ಆಗಿರೋದಂದರೆ ಮತ್ತೆ ನಮ್ಮ ಆಕಾಶಿಕ ರೆಕಾರ್ಡ್ಸ್ ಅಂತ ಹೇಳೋದು ಅಲ್ವಾ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದೆಲ್ಲ ಸ್ಟೋರ್ ಆಗಿರ್ತವೆ. ಅದು ಬರೋದಂತೂ ಒಂದು ಸಮಯಕ್ಕೆ ಕರೆಕ್ಟಾಗಿ ಆಚೆ ಕಡೆ ಬರುತ್ತೆ. ನಿಮಗೆ ಅದು ಪಾಠ ಕಲಿಸ್ಕೊಡೋದಾಗಲಿ, ನಿಮಗೆ ಒಂದು ಡೈರೆಕ್ಷನ್ ತೋರಿಸೋದಾಗಲಿ, ಅದು ಮಾಡೇ ಮಾಡ್ತದೆ, ಅದು ಬರುತ್ತೆ. ಆಯಿತಾ. ಈ ವಿಶ್ವ ಹೇಗೆ ನಡೀತಾ ಇರ್ತದೆ ಅಂದರೆ, ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಡೀ ವಿಶ್ವದಲ್ಲಿ ಇವತ್ತು ನಾವು ಇಲ್ಲಿ ಪಾಠ ಕೇಳಿಸ್ಕೊತಾ ಇದೀವಲ್ಲ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೀವಲ್ಲ, ಈ ಸಂಘಟನೆ ಈಗಾಗಲೇ ವಿಶ್ವದ ರಚನೆಯಲ್ಲಿ ಸ್ಟೋರ್ ಆಗಿದೆ. ಇದು ನಾವು ನಂಬಿದ್ರು ನಂಬಿಲ್ಲ ಅಂದ್ರೂ ಇದು ಸತ್ಯ. ಆಯಿತಾ. ಇಲ್ಲಿ ಎಲ್ಲರೂ ಬರೋದು, ಕೂತ್ಕೊಂಡೋದು, ಈ ರೀತಿಯಲ್ಲಿ ಚರ್ಚೆ ಮಾಡೋದು, ಈ ವಿಷಯ ಆಲ್ರೆಡಿ ಸ್ಟೋರ್ ಆಗಿದೆ. ಇದು ಜಸ್ಟ್ ಪ್ಲೇ ಆಗ್ತಾ ಇದೆ ಅಷ್ಟೇ, ಸ್ಕ್ರೀನ್ ಪ್ಲೇ. ನಾವು ಅನ್ಕೋತೀವಿ, ಕೂತ್ಕೊಂಡಿದ್ವಿ, ಮೇಡಮ್ನು ನಾನು ಫೋನ್ ಮಾಡಿದ್ದೀನಿ, ಅವ್ರು ನಾನು ಕರೆದಿದ್ರು, ನಾನು ಬಂದಿದ್ದೀನಿ, ಇದೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ, ಇದೆಲ್ಲ ನಾವು ಅನ್ಕೊಳ್ಳೋದು ಅಷ್ಟೇ. ಆ್ಯಕ್ಚುಲಿ ದಿಸ್ ಈಸ್ ಆಲ್ರೆಡಿ ರೆಕಾರ್ಡೆಡ್ ಈವೆಂಟ್. ಜಸ್ಟ್ ನಮ್ಮ ಮುಂದೆ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತದೆ ನೋಡಿ. ಈಗ ಉದಾಹರಣೆಗೆ ಒಂದು ಸಿನಿಮಾ ಇದೆ, 3 hours ಸಿನಿಮಾ. ಅವ್ರು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿ ತೆಗೆದು ರೆಡಿ ಇರ್ತಾರೆ. ಆಯಿತಾ. ನೀವು ಟಿಕೆಟ್ ತೊಗೊಂಡು ಹೊರಗಡೆ ಕೂತ್ಕೊಂಡ್ರೆ ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಇರ್ತಾರೆ. ನೀವು ಅನ್ಕೋಬೋದಾ, ಓ ಇಲ್ಲಿ ಈಗ ಪ್ಲೇ ಆಗ್ತಾ ಇದೆ ಅಂದರೆ ಈಗ ಸ್ಕ್ರೀನ್ ಹಿಂದೆ ಯಾರೋ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀವ? ಅದರ ಆಗೋಯ್ತದ ಆಲ್ರೆಡಿ, ಅದು ರೆಕಾರ್ಡೆಡ್ ಆಲ್ರೆಡಿ. ನೀವು ಅದನ್ನು ಚೇಂಜ್ ಮಾಡೋಂಗಿಲ್ಲ. ಸೇಮ್ ಥಿಂಗ್ ನಮ್ಮ ಲೈಫಲ್ಲಿ ಏನು ನಡೀತಾ ಇದೋ ಯಾವುದೂ ಚೇಂಜ್ ಮಾಡೋಂಗಿಲ್ಲ. ಅಂದರೆ ಯಾವುದೂ ಅದು ಆಗೋವಂಥದ್ದು ನಿಲ್ಸಂಗಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಬೇಕಾ, ಇಲ್ಲೊಂದು ಭೂಕಂಪ ಆಗಬೇಕಾ, ಅಲ್ಲೊಂದು ವೈಪರೀತ್ಯ ಬರಬೇಕಾ, ಏನು ಆಗಬೇಕು ಅದೆಲ್ಲ ಆಲ್ರೆಡಿ ರಿಟರ್ನ್. ಆದರೆ ಒಂದು ಶಕ್ತಿ ಕೊಟ್ಟಿದ್ದಾರೆ ನಮಗೆ, ನಾವೆಲ್ಲರೂ ಸಹ ಸೃಷ್ಟಿಕರ್ತಲಾಗಿ, ನಾವೆಲ್ಲ ಆತ್ಮ ಪದಾರ್ಥಗಳಾಗಿ ಅಲ್ವಾ. ಸೊ ಭಗವಂತ ಏನಂದರೆ ನಮಗೊಂದು ಶಕ್ತಿ ಕೊಟ್ಟಿದ್ದಾರೆ. ಯಾವುದೇ ಆಗೋದಂತೂ ಅದು ಆಗಬೇಕಾಗಿರೋದು ಆಗ್ತದೆ. ಅದನ್ನು ನಿವಾರಣೆ ಮಾಡೋಕ್ಕೆ, ಕಡಿಮೆ ಮಾಡೋಕ್ಕೆ, ಏನೇ ಮಾಡೋಕ್ಕೆ ನಿಮಗೆ ಶಕ್ತಿ ಇದೆ. ಅದೇ ನಿಮ್ಮ ಸಂಕಲ್ಪ ಶಕ್ತಿ. ಅದನ್ನು ಚೇಂಜ್ ಮಾಡಿಕೊಂಡ್ರೆ ಪ್ರತಿಯೊಂದು ಚೇಂಜ್ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ, ಅದು ಟ್ರೈ ಮಾಡೋಣ. ಆಯಿತಾ. ಸೊ ಆ ರೀತಿಯಲ್ಲಿ
ಈ ವಿಶ್ವದಲ್ಲಿ ನೀವು ನೋಡ್ಬೋದು ಅನೇಕ ವಿಷಯಗಳು ಈಗಾಗಲೇ ನಾವು ನೋಡ್ತಾ ಇದ್ವಿ. ನ್ಯೂಟನ್ ಒಂದು ಪ್ರತಿಪಾದನೆ ಮಾಡಿದರು. ನ್ಯೂಟನ್ ಅಂತ ಒಂದು ಸೈಂಟಿಸ್ಟ್ ಬಂದರು. ಅವರು ಎಷ್ಟೋ ವಿಷಯಗಳು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಇಲ್ಲಿ ಬಂದು ಈ ಸಮಯದಲ್ಲಿ ಈ ಸೂತ್ರವನ್ನು ಕೊಡ್ತಾ ಇದ್ದೀನಿ. ಅಂದರೆ ನನ್ನ ಮುಖಾಂತರ ಈ ಒಂದು ನ್ಯೂಟನ್ ಪ್ರತಿಪಾದನೆ ಮಾಡಿರುವಂಥ ಒಂದು ಗುರುತ್ವಾಕರ್ಷಣ ಶಕ್ತಿ ಸಿದ್ಧಾಂತ ಇಟ್ಕೊಳ್ಳಿ, ಆಯಿತಾ, ಲಾ ಆಫ್ ಗ್ರಾವಿಟಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅದು ಕೊಡ್ತಾ ಇರೋದು ನನ್ನ ಮುಖಾಂತರ ಕೊಡ್ತಾ ಇದ್ದಾರೆ, ನಾನು ಮೀಡಿಯಮೇ, ಆದರೆ ಇದು ಆಲ್ರೆಡಿ ಈಗಾಗಲೇ ಯೂನಿವರ್ಸಲ್ಲಿ ಇದೆ ಅಂತ ಅವ್ರು ಹೇಳಿದ್ದಾರೆ. ನೋಡಿ ಎಷ್ಟು ಮಹಾನ್ ವ್ಯಕ್ತಿ ಅವರು. ಅವ್ರು ಯಾವಾಗ ಹೇಳಿಲ್ಲ ನಾನೇ ಪ್ರತಿಪಾದನೆ ಮಾಡಿದ್ದೀನಿ, ನಾನೇ ದೊಡ್ಡ ಸೈಂಟಿಸ್ಟು, ನಾನೇ ಕಂಡುಹಿಡಿದ್ದೀನಿ, ಯಾವಾಗಲೂ ಇಲ್ಲ. ಮತ್ತು ನಮಗೆಲ್ಲೇನು, ನಾವೇನೇ ಒಂದು ಸಣ್ಣದು ಮಾಡಿದೆ, ನಾನು ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ, ನಾನಿಲ್ಲ ಅಂದರೆ ಇದು ಇಲ್ಲೇ ಇಲ್ಲ ಅಂತ ಹೇಳ್ತಾನೇ ಇರ್ತೀವಿ. ನಾವು ಏನು ಹೇಳೋದು ಬೇಕಾಗಿಲ್ಲ, ಇದು ಆಲ್ರೆಡಿ ರೆಕಾರ್ಡೆಡ್. ನೀವಿಲ್ಲ ಅಂದರೆ ನಿಮ್ಮ ಪ್ಲೇಸಲ್ಲಿ ಇನ್ನೊಬ್ಬರಿಂದ ಅದು ಹಾಗೇ ಆಗ್ತದೆ. ಅದು ವಿಶ್ವದ ರಚನೆ. ವಿಶ್ವದ ರಚನೆಗೆ ನಾವು ಕರ್ತಗಳಲ್ಲ. ವಿ ಆರ್ ನಾಟ್ ದಿ ಆರ್ಕಿಟೆಕ್ಟ್ಸ್, ವಿ ಆರ್ ಓನ್ಲಿ ಡೂಯರ್ಸ್. ನಾವಿಲ್ಲಿ ಆ್ಯಕ್ಷನ್ ಮಾಡಕ್ಕೆ ಬಂದಿರೋರು ಅಷ್ಟೇ. ಇದು ನೆನ್ಪಿಟ್ಕೊಂಡ್ರೆ ಸಾಕು, ಆಯಿತಾ. ಯಾವುದೇ ಕರ್ಮ ತೊಲಗಿಸೋಕ್ಕಾಗಲ್ಲ, ಕರ್ಮ ಕಷ್ಟ ಆಗತ್ತೆ, ಇದು ಅದು ಯಾವುದು ಅಂಥ ಸಿಚುವೇಶನ್ ಯಾವುದು ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಅದಕ್ಕೋಸ್ಕರವೇ ಏನು ಮಾಡಬೇಕಂತಂದರೆ, ನಮ್ಮಲ್ಲಿ ನಾವು ನಮ್ಮ ಬುದ್ಧಿಬಲವನ್ನು ಹೆಚ್ಚು ಮಾಡಿಕೊಳ್ಳೋದು, ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋದು. ಈಗ ಎಷ್ಟೋ ವಿಷಯಗಳಲ್ಲಿ ಉದಾಹರಣೆಗೆ ಏನಾಗುತ್ತೆ, ನಾವು ಎಷ್ಟೋ ಕಲ್ಸ್ಕೊತೀವಿ, ಮ್ಯೂಸಿಕ್ ಕಲ್ಸ್ಕೊತೀವಿ, ಇದು ಎಲ್ಲ ಕಲ್ಸ್ಕೊಂಡು ನಮ್ಮಲ್ಲಿ ಇರುವಂಥ ಆ ನೈಪುಣ್ಯವನ್ನು ಹೆಚ್ಚು ಮಾಡ್ಕೊತೀವಿ. ಒಂದು ಒಳ್ಳೆ ಮ್ಯೂಸಿಷಿಯನ್ ಆಗ್ತೀವಿ, ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ ಆಗ್ತೀವಿ. ಇವೆಲ್ಲ ಪ್ರಯತ್ನ ಪೂರ್ವಕದಿಂದ ಮಾಡಿ ಅಂತ ಇರೋದು. ಅದಕ್ಕೆ ಒಂದು ಜನ್ಮ ಪೂರ್ತಿ ಅವಕಾಶ ಕೊಡೋದು, ನೆನಪಿಟ್ಕೊಳ್ಳಿ, ಆಯಿತಾ. ಸೊ ಸುಮ್ಮನೆ ನಾವು ಇಲ್ಲಿ ಒಂದು ಜನ್ಮ ತಗೊತಾ ಇದ್ವಿ ಅಂದರೆ ಅದಕ್ಕೂ ಅರ್ಥ ಇದೆ, ಪರಮಾರ್ಥ ಇದೆ. ಅದು ನಾವು ಅನುಭವಿಸೋಕ್ಕೆ, ಅದು ತಗೊಂಡು ಪೂರ್ತಿ ಆ ಜೀವನದಲ್ಲಿ ಎಷ್ಟೋ ವಿಷಯಗಳು ಕಲ್ತ್ಕೊಂಡೋಕ್ಕೆ ನಾವು ಬಂದಿರ್ತೀವಿ, ಆಯಿತಾ. ಸೊ ಅದಕ್ಕೋಸ್ಕರವೇ ನಮ್ಮ ಬಲವಾದ ಸಂಕಲ್ಪದಿಂದ ಇಂದಿನ ಜನ್ಮಗಳ ಕರ್ಮವನ್ನು ಕಡಿಮೆ ಮಾಡ್ಕೋಬೋದು, ಇಲ್ಲ ಪೂರ್ತಿ ನಿರ್ವೀರ್ಯ ಮಾಡ್ಬೋದು ಅಂತ ನಾವು ಹೇಳ್ಬೋದು, ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ದೃಢವಾದ ಸಂಕಲ್ಪ ನಮ್ಮ ಜೀವನದಲ್ಲಿ ನಾವು ಏನು ಕೋರ್ಕೊತೀವೋ, ನಮ್ಮ ಜೀವನ ಹೇಗಿರ್ಬೇಕಂತ ಅನ್ಕೊತೀವೋ ಆ ರೀತಿಯಲ್ಲಿ ಸೃಷ್ಟಿ ಮಾಡ್ಕೋಬೋದು. ಈ ರೀತಿ ಮಾಡಿರೋಂಥ ಜನ ಅನೇಕ ಇದ್ದಾರೆ ಈ ಭೂಮಿ ಮೇಲೆ, ಅದು ನಮಗೆ ಸಾಕ್ಷಿ ಅಲ್ವಾ. ಸೊ ನೀವು ಎಕ್ಸಾಂಪಲ್ ತಗೊತಾ ಹೋದರೆ ಎಷ್ಟೋ ಎಕ್ಸಾಂಪಲ್ಸು ನಾವು ತಗೋಬೋದು ಭೂಮಿ ಮೇಲೆ. ಅವ್ರಿಗಾಗಿರೋದು ನಮ್ಗೆ ಯಾಕಾಗಿಲ್ಲ, ನಮ್ಗೆ ಯಾಕೆ ಆಗಿಲ್ಲ ಅಂತ ನೀವು ಸ್ವಲ್ಪ ಜಸ್ಟ್ ಥಿಂಕ್ ಮಾಡಿ. ಉದಾಹರಣೆಗೆ ಇವಾಗ ಎಲಾನ್ ಮಸ್ಕ್ ಅಂತ ಇದ್ದಾರೆ. ಆ ವ್ಯಕ್ತಿ ಒಂದು 2003 2007 ಅಷ್ಟುವರೆಗೂ ಅವ್ರ ಹತ್ರ ಒಂದು ಆಫೀಸಲ್ಲಿ ಒಂದು ಆಫೀಸ್ ಕೆಲಸ ಮಾಡ್ಕೊಳೋದು, ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊತ ಇದ್ದ. ಈಗ ಇಡೀ ಪ್ರಪಂಚದಲ್ಲಿ ನಂಬರ್ 1 ಕುಬೇರ. ಹೇಗೆ ಆ ಲೆವೆಲ್ಗೆ ಹೋಗಿದ್ದಾನೆ ಎಷ್ಟು ಆಲೋಚನೆ ಮಾಡಿ. ಅಲ್ಲಿರೋದು ಏನಿಲ್ಲ, ನಿಮ್ಮ ಸಂಕಲ್ಪ ಹೇಗಿರ್ತದೋ ಅದು ನಡ್ಕೊಂಡು ಹೋಗ್ತದೆ ಅಷ್ಟೇ. ನೀವು ಅಷ್ಟೇ, ಈ ಜನ್ಮದಲ್ಲಿ ನಾನು ಹೀಗಾಗಿದ್ದೀನಿ, ಈ ಲೈಫಲ್ಲಿ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಇಲ್ಲಾಂದ್ರೆ ನನ್ನ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳೋದು, ಇರೋದನ್ನು ಆಕ್ಸೆಪ್ಟ್ ಮಾಡಿಲ್ಲದೆ ಅದನ್ನು ವ್ಯತಿರೇಕಿಸ್ತಾ ಕೂತ್ಕೊಳ್ಳೋದು, ಆದರೂ ಅದೆಲ್ಲ ಬಿಡಬೇಕು. ನಾವೇನು ಮಾಡಬೇಕಂದ್ರೆ ನಮ್ಮ ಪ್ರಯತ್ನ ತುಂಬ ಬಲವಾಗಿರಬೇಕು, ಆಯಿತಾ. ಬುದ್ಧಿಬಲ ಹೆಚ್ಚು ಮಾಡ್ಕೊಳ್ಳಿ, ಒಳ್ಳೆ ಒಳ್ಳೆ ವಿಷಯಗಳು ಕಲ್ತ್ಕೊಳ್ಳಿ. ಇವೆಲ್ಲ ತಗೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೋದು. ಅದು ಆಧ್ಯಾತ್ಮಿಕವಾಗಲಿ ಪ್ರಾಪಂಚಿಕವಾಗಲಿ ಎರಡೂ ಸಾಧ್ಯವಾಗತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಹಿಂದಿನ ಜನ್ಮಗಳ ಕರ್ಮಗಳು ನಾವು ಈ ಜನ್ಮ ತಗೊಂಡಿದ ಮೇಲೆ ಯಾರಿಗಾದ್ರೂ ನೆನಪಿರ್ತದ? ನೆನಪಿ ಇಡಕ್ಕೆ ಬಿಡಲ್ಲ, ಅದು ಯೂನಿವರ್ಸ್ ಬಿಡಲ್ಲ, ಆಯಿತಾ. ಆದರೆ ನಿಮಗೆ ಸಮಯಕ್ಕೆ ತಕ್ಕ ಸ್ವಲ್ಪ ಕರ್ಮಗಳನ್ನು ಪ್ರವೇಶ ಮಾಡ್ತಾ ಇರ್ತದೆ ಅಷ್ಟೇ, ಆಯಿತಾ. ಇದು ನೆನಪಿಟ್ಕೊಂಡ್ರೆ ಇಲ್ಲಿ ಕರ್ಮಗಳು ಮಾಡುವಾಗ ಇಂದಿನ ಜನ್ಮದಲ್ಲಿ ನನಗೆ ಎಚ್ಚರಿಕೆ ಇಲ್ಲ, ಆಯಿತಾ. ಈಗ ಈ ದಾರಿಯಲ್ಲಿ ಬಂದಿದ ಮೇಲೆ ಇಷ್ಟು ಮಾಸ್ಟರ್ಸ್ಗೆ ಆಧ್ಯಾತ್ಮಿಕ ದಾರಿ ಬಂದಿರುವಂಥ ಎಲ್ಲರಿಗೂ ಎಚ್ಚರಿಕೆ ಇದೆ. ಈಗ ಎಚ್ಚರಿಕೆ ಇರುವಾಗ ಏನು ಮಾಡಬೇಕು? ಈ ಜನ್ಮದ ಕರ್ಮಗಳು
ಕಡಿಮೆ ಮಾಡಿ. ಅಂದರೆ ಕೆಟ್ಟದು ಕೆಟ್ಟದು ಅಂದರೆ ಯಾವುದೇ ಒಂದು ಒಳ್ಳೇದಲ್ಲ ಅಂತಾದರೆ ಅದೆಲ್ಲ ಬಿಡ್ಬಿಡಿ. ಓಕೆ. ಒಳ್ಳೆಯ ವಿಷಯಗಳು, ಒಂದು ಉನ್ನತ ವಿಷಯಗಳು, ಅದನ್ನು ಜೋಡಿಸ್ಕೊಳ್ಳಿ. ಮತ್ತು ಇಂದಿನ ಜನ್ಮಗಳ ಕರ್ಮಗಳು ತಟ್ಕೊಂಡಕ್ಕೆ ಆ ಶಕ್ತಿ ನಮ್ಮ ಹತ್ರ ಇದೆ ಅಂತ ತಿಳ್ಕೊಂಡು ಯಾವುದೇ ಬಂದರೂ ನಾವು ತಟ್ಕೊಳ್ಳೋಂಥ ಸಾಮರ್ಥ್ಯ, ಆತ್ಮ ಸಾಮರ್ಥ್ಯ ನಾವು ಹೆಚ್ಚು ಮಾಡ್ಕೋಬೋದು ಧ್ಯಾನದಿಂದ ಮತ್ತು ಒಳ್ಳೆ ಬುದ್ಧಿಬಲದಿಂದ ಅಂತ ಅಂದ್ಕೊಂಡು ನಿಮ್ಮ ಜೀವನ ಮುಂದಕ್ಕೆ ಸಾಗಿಸಿದರೆ, ಅದೇ ಹೇಳ್ತಾರಲ್ಲ, ಒಂದು ಬುದ್ಧಿಹ ಕರ್ಮಾನುಸಾರಿ, ಅಂದರೆ ನಮ್ಮ ಬುದ್ಧಿ ಪ್ರಕಾರ ಆ ಕರ್ಮಗಳು ನಾವು ಮಾಡ್ತಾ ಇರ್ತೀವಿ. ನಮ್ಮ ಬುದ್ಧಿ ಬಲ ಹೇಗೆ ಹೆಚ್ಚು ಮಾಡ್ಕೊತೀವೋ ಆ ರೀತಿಯಲ್ಲಿ ನಮ್ಮ ಕರ್ಮಗಳು, ನಾವು ಒಳ್ಳೆ ಒಳ್ಳೆ ಕರ್ಮಗಳಿಗೆ, ಉನ್ನತ ಕರ್ಮಗಳಿಗೆ ಹೋಗ್ತೀವಿ. ನಮ್ಮ ಬುದ್ಧಿ ಹೆಚ್ಚು ಮಾಡಿಕೊಂಡ್ರೆ. ನಮ್ಮ ಬುದ್ಧಿ ಕಡಿಮೆ ಮಾಡಿಕೊಂಡ್ರೆ ನಾವು ಮಾಡೋಂಥ ಕರ್ಮಗಳು ಮತ್ತೆ ಕುಂಚಿತ ಕರ್ಮಗಳು, ಒಂಥರ ಹೇಳ್ಬೇಕಂದ್ರೆ ಖುಷಿ ಹೋಗಿರೋಂಥ ಕರ್ಮಗಳು, ಒಂದು ನೀಚ ಕರ್ಮಗಳು ಮಾಡ್ತೀವಿ. ಅದೇ ಬುದ್ಧಿ ಚೆನ್ನಾಗಿ ಮಾಡಿಕೊಂಡ್ರೆ ನಮ್ಮ ಮಾಡೋ ಕರ್ಮಗಳು ಉನ್ನತವಾಗಿರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಅದು ಅವಕಾಶ ಎಲ್ಲರಿಗಿದೆ, ನಾವೆಲ್ಲರೂ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದರೆ ಈ ಕರ್ಮಗಳು, ಇಂದಿನ ಜನ್ಮ ಕರ್ಮಗಳು ಯಾವೇ ಇರಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡೋದೇ ಬೇಡ. ತುಂಬ ಜನ ಫಾಸ್ಟ್ ಲೈಫ್ ರಿಗ್ರೆಷನ್ನು ಅದು ಮಾಡಿಕೊಂಡು ಅಲ್ಲಿ ಏನೇನೋ ಆಗಿದೆ, ಏನೇನು ನಡೆದಿದೆ ಅದು ನೋಡಿಕೊಂಡು ನಾನು ಸರಿಪಡಿಸ್ಕೋಬೇಕು ಅಂತ ಅನ್ಕೊತಾ ಇರ್ತೀವಿ. ಆದರೆ ಅದು ಒಂದು ವಿಧಾನ ಆಗಿರ್ಬೋದು, ಬಟ್ ಅದೇನು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಅದೇನು ಬೇಕಾಗಿಲ್ಲ. ನಿಮಗೆ ಯಾವುದೇ ನೀವು ಮಾಡಿದ್ರೂ ನಿಮಗೆ ಮತ್ತೊಂದು ಅವಕಾಶ ಸಿಗ್ತಲ್ಲ ಈಗ, ಆಯಿತಾ? ನೀವು ಏನೇ ಮಾಡಿದ್ರು ಹಿಂದೆ ಜನ್ಮದಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಬಳಸ್ಕೊಳ್ಳಿ ಸಾಕು. ಮೇ ಬಿ ಅಂದರೆ ನಿಮ್ಮ ಸಣ್ಣ ವಯಸ್ಸಲ್ಲಿ ಇವೆಲ್ಲ ಗೊತ್ತಾಗಿಲ್ಲ. ಈಗ ನಾವೆಲ್ಲರೂ ಈ ವಯಸ್ಸಾದ ಮೇಲೇನೂ ಇಂಥ ಜ್ಞಾನವನ್ನು ತಿಳ್ಕೊತಾ ಇದೀವಲ್ಲ, ಈಗ ಅವಕಾಶ ಸಿಗ್ತಲ್ಲ, ಇಷ್ಟು ಸಾಕು. ಇನ್ನು ಎಷ್ಟೇ ಕರ್ಮಗಳಿರಲಿ ಎಲ್ಲಾನು ಭಸ್ಮ ಮಾಡಿಬಿಡೋಣ. ಜ್ಞಾನಾಗ್ನಿ ದಗ್ಧ ಕರ್ಮಾನಿ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ನಿಜವಾದ ಜ್ಞಾನ ತಿಳ್ಕೊಂಡಿದ್ರೆ ಇನ್ನು ಎಷ್ಟು ಕರ್ಮಗಳಿಂದ್ರೆ ಏನು, ಆ ಕರ್ಮ ನಾನು ಕರ್ಮ ಅಂತ ಅನ್ಕೊತಾ ಇಲ್ಲ, ಅದೊಂದು ಅನುಭವ ಅಂತ ಅನ್ಕೊತಾ ಇದ್ರೆ ಮುಂದಕ್ಕೆ ಹೋಗ್ತದೆ ಅಷ್ಟೇ. ನಾನು ಕರ್ಮ ಅನ್ಕೊಂಡು ಅದ್ರ ಬಗ್ಗೆ ನೀಚವಾಗಿ ಥಿಂಕ್ ಮಾಡೋದು, ಆಯಿತಾ? ಅದ್ರ ಬಗ್ಗೆ ಕೆಟ್ಟದಾಗಿ ಅದ್ರ ಬಗ್ಗೆ ಭಯ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಒಂಥರ ಅಂಟುಕೊಂಡಿರೋದು, ಮೋಹ ವ್ಯಾಮೋಹದಲ್ಲಿ ಸಿಗಾಕೊಂಡೋದು, ಇವೆಲ್ಲ ನಾನು ಮಾಡಲ್ಲ. ಯಾಕಂದ್ರೆ ನನಗೆಲ್ಲ ಗೊತ್ತು, ನನಗೆಲ್ಲ ಬೇಕಾಗಿರೋಂಥ ತಿಳುವಳಿಕೆ ಅರಿವು ಬಂದಿದೆ. ಏನಂತ, ನಾನೊಂದು ಆತ್ಮ ಪದಾರ್ಥ, ಇಲ್ಲಿ ಬಂದಿದ್ದೀನಿ, ಆ್ಯಕ್ಷನ್ ಮಾಡ್ತೀನಿ, ಹೋಗ್ತೀನಿ. ಈ ರೀತಿಯಲ್ಲಿರುವಾಗ ನಿಮ್ಗೆ ಯಾವ ಕರ್ಮ ಅಂಟ್ಕೊಂತು ಈಗ ಹೇಳಿ ನೋಡೋಣ. ಅದಕ್ಕೆ ಒಂದೇ ಜನ್ಮದಲ್ಲಿ ಜ್ಞಾನ ಇದಾಗ್ಬೋದು ಅಂತ ಮಿರೇರಪ್ಪ ಜೀವನದಿಂದ ಗೊತ್ತಾಯ್ತು. ನಾವೇನು ಅನ್ಕೊಂತೀವಿ ಗೊತ್ತಾ, ಈ ಕರ್ಮಗಳೆಲ್ಲ ತೀರಿಸ್ಬೇಕಂದ್ರೆ ಇನ್ನೊಂದು 50 ಜನ್ಮ ಬೇಕಾಗತ್ತೆ, ಅಟ್ಲೀಸ್ಟ್ ಒಂದು 50-100 ಜನ್ಮ ಬೇಕಾಗತ್ತೆ ನಮಗೆ ಅಂತ ಈಗಾಗಲೇ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಆಧ್ಯಾತ್ಮಿಕದಲ್ಲಿ ಇರ್ತಾರೆ, ಬಟ್ ಯೋಚನೆ ಮಾಡೋದು ಮಾತ್ರ ಈ ರೀತಿಯಲ್ಲಿ ಇರ್ತದೆ. ಇಲ್ಲ ಇಲ್ಲ, ನಾನು ಏನೋ ಮಾಡಿರ್ತೀನಿ, ಅದಕ್ಕೆ ನನ್ನ ಜೀವನ ಹಿಂಗಾಗ್ಬಿಟ್ಟಿತ್ತು, ಈಗ ಮಿನಿಮಮ್ ಅಂದರೆ ಇನ್ನೊಂದು 50 ಜನ್ಮ ಬೇಕಾಗತ್ತೆ ನನಗೆ, ಇಲ್ಲಾಂದರೆ ಒಂದು 10 ಜನ್ಮ ಅಂತೂ ಬೇಕಾಗತ್ತೆ. ತಪ್ಪು ಅದೆಲ್ಲ. ಒಂದೇ ಜನ್ಮದಲ್ಲಿ ಈ ಕರ್ಮಗಳನ್ನು, ಅರ್ಥ ಆಯ್ತಾ, ನಿರ್ವೀರ್ಯ ಮಾಡ್ಕೊಂಡೋದು, ನಾಶ ಮಾಡ್ಕೊಂಡೋದು, ಕ್ಷೀಣಿಸೋದು, ತೊಲಗಿಸ್ಕೊಳ್ಳೋದು ಎಲ್ಲ ಸಾಧ್ಯವೇ. ಅದೇ ಜ್ಞಾನದಿಂದ, ಬುದ್ಧಿಬಲ, ಸಂಕಲ್ಪ ಬಲ. ಒಂದು ಸರಿ ಅದು ಆಗಿದ್ರೆ, ನಾನೊಂದು ಹೇಳ್ತೀನಿ, ಒಂದು ಸರಿ ನೀವು ಆ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡ್ರೆ, ನಿಮ್ಮ ಜ್ಞಾನವನ್ನು, ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡ್ರೆ ವಿಶ್ವಕ್ಕೆ ಗೊತ್ತಾಗತ್ತೆ, ಯೂನಿವರ್ಸ್ಗೆ ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ. ಏನಂತ, ಈ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಬಂದಿದ್ದಾನೆ, ಅಂದರೆ ಈ ಏಕಾತ್ಮ ಅಂಶಾತ್ಮ ಅನ್ಕೊಳ್ಳಿ, ಇದು ಉನ್ನತ ಮಟ್ಟಕ್ಕೆ ಬೆಳೆದಿದೆ, ಇದಕ್ಕೂ ಮತ್ತೆ ಪುನಃ ನಾನು ಆ್ಯಕ್ಷನ್ ಕೊಡೋದು ಬೇಕಾಗಿಲ್ಲ ಅನ್ಕೊಂಡ್ರೆ ಸಾಕು. ನಿಮ್ಮ ಜೀವನ ಪರಿಕ್ರಮ, ಇಲ್ಲಾಂದ್ರೆ ನಿಮ್ಮ ಜೀವನ ಚಕ್ರ ನಿಂತು ಹೋಗ್ತದೆ. ಇದಕ್ಕೆ ಬೇಕಾಗಿರೋದು ಏನು, ಇದಕ್ಕೇನೋ ದೊಡ್ಡ ದೊಡ್ಡ ಸಾಧನಗಳು, ಅಂದರೆ ಧ್ಯಾನ ಮಾಡೋದು, ಅತಿ ದೀರ್ಘವಾದ ಧ್ಯಾನ ಮಾಡೋದು, ಅದೆಲ್ಲ ನನ್ನ ಬಗ್ಗೆ ನಾನು ಅರಿವು ಬರೋಕ್ಕೆ. ನಾನು ಈ ದೇಹ ಅಲ್ಲಪ್ಪ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ,
ನಾನು ನಿಜವಾಗಿ ಒಂಥರ ಸಾಕ್ಷಿ, ಆ ಅರಿವು ಅಂತಿಲ್ಲ, ಅವೇರ್ನೆಸ್ಸು, ಆ ಸಾಕ್ಷಿ, ನಾನೊಂದು ಚೈತನ್ಯ ಅಂತ ತಿಳ್ಕೊಂಡಕ್ಕೆ ಧ್ಯಾನ. ಆಯ್ತಾ? ಮಿಕ್ಕಿದೆಲ್ಲ ಜ್ಞಾನ. ಪ್ರತಿಯೊಂದು ಬಗ್ಗೆ, ಈ ಅಂದರೆ ಇಡೀ ಈ ಪರ್ಯಾವರಣ ಬಗ್ಗೆ, ಸೃಷ್ಟಿ ಬಗ್ಗೆ, ಮತ್ತೆ ಎಲ್ಲ ವೇದಗಳ ಜ್ಞಾನ, ಇವೆಲ್ಲ ಏನಂತಂದ್ರೆ ನಮ್ಮನ್ನು ಮುಂದುವರ್ಸಕ್ಕೆ. ಆಯ್ತಾ? ಧ್ಯಾನ ಮಾಡೋದು ನಮ್ಮ ಬಗ್ಗೆ ನಮ್ಮ ಅರಿವು ತಗೊಂಡಕ್ಕೆ, ಮತ್ತೆ ಜ್ಞಾನ ಅನ್ನೋದು ನಮ್ಮಲ್ಲಿ ಆ ನಾವು ತಗೊಂಡಿರುವಂಥ ಅರಿವನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡಕ್ಕೆ ಜ್ಞಾನನೂ ಬೇಕು. ಆ ಜ್ಞಾನವೇ ನಾವು ಇಲ್ಲಿ ಪಡಿತಾ ಇರ್ತೀವಿ, ಪ್ರತಿ ದಿವಸ ಪಡ್ತೀವಿ ಇಲ್ಲಿ. ನೋಡಿ, ಆ ಜ್ಞಾನ ಎಷ್ಟು ತಿಳ್ಕೊಂಡಿದ್ರು ಅದಕ್ಕೆ ಏನು ಒಂಥರ ಬೋರ್ ಹೊಡೆಯಲ್ಲ, ಏನು ಹೊಡೆಯಲ್ಲ. ನೀವೇ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಇವತ್ತು 88 ಜನ ಇಲ್ಲಿ ಬಂದರು. ನಾಳೆ 88 ಇನ್ನು ಅಂದರೆ ಸಾರಿ 78 ಬಂದರು. ನಾಳೆ 90 ಬರ್ತಾರೆ, 100 ಬರ್ತಾರೆ, ಬರ್ತಾನೆ ಇರ್ತಾರೆ. ಯಾಕೆ ಯಾಕೆ ಬೋರ್ ಹೊಡೆಯಲ್ಲ ಅಂದರೆ, ಈ ಜ್ಞಾನ ಹೇಗಿರ್ತದೆ ಅಂತಂದರೆ ಪ್ರತಿದಿನ ತಿಳ್ಕೊಂಡಿದ್ರು. ಯಾಕಂದರೆ ಶಾಶ್ವತ ಜ್ಞಾನ ಅಲ್ವಾ, ಇದು ಅಮೃತ. ಈ ಅಮೃತವನ್ನು ಎಷ್ಟು ತಗೊಂಡ್ರೆ ಏನಾಗುತ್ತೆ? ಅಮೃತ ತಗೊಂತಾ ಇದ್ರೆ ಇನ್ನೂ ಅಮೃತ ತಗೋಬೇಕಪ್ಪ ಅಂತ ಅನಿಸ್ತಾ ಇರ್ತದೆ, ಬಿಟ್ರೆ ಸ್ಟಾಪ್ ಮಾಡ್ಬೇಕಂತ ಅನಿಸಲ್ಲ ಯಾರು. ಆಯ್ತಾ? ಅದೇ ಆಹಾರ, ನೀರು, ಇದು ಏನೇ ತಗೊಂಡ್ರು ಅದಕ್ಕೊಂದು ಲಿಮಿಟ್ ಇದೆ, ಪರಿಮಿತಿ ಇದೆ. ಇದಕ್ಕೂ ಪರಿಮಿತಿ ಇಲ್ಲ. ಅದಕ್ಕೆ ಸೊ ಯಾವಾಗಲೂ ಏನಂತಂದ್ರೆ ನಮಗೆ ಒಂದು ಅದ್ಭುತವಾದ ಅವಕಾಶ ಈ ಮಾನವ ಜನ್ಮ. ಇದರಲ್ಲಿ ನಾವು ಒಂಥರ ಭಿಕ್ಷಕರು, ಅಂದರೆ ಒಂಥರ ನಾವು ಪಾಪಿಗಳು, ಇವೆಲ್ಲ ಬೇರೆ ಬೇರೆ ರಿಲಿಜನ್ಸಲ್ಲಿ ಬೇರೆ ಬೇರೆ ಥರ ಟ್ರೀಟ್ ಮಾಡ್ತಾರೆ ಕರ್ಮಗಳು. ಈಗ ಹಿಂದೂ ನಮ್ಮ ಹಿಂದೂ ಫಿಲಾಸಫಿ, ಹಿಂದೂ ಧರ್ಮದಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾರೆ, ನೀವು ಒಳ್ಳೆ ಕರ್ಮಗಳು ಮಾಡಿದರೆ ಒಳ್ಳೆ ಫಲಿತ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಿತಗಳು ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದೇ ನೀವು ಬೌದ್ಧಿಸಮ್ಗೆ ಹೋದರೆ ಅವ್ರು ಹೇಳ್ತಾರೆ, ನೀವೇನೇ ಕರ್ಮಗಳು ಮಾಡ್ತಾ ಇದ್ರೆ ನಿಮ್ಗೆ ಮುಂದಿನ ಜನ್ಮ ಬರ್ತಾನೆ ಇರ್ತದೆ ಅಂತ ಹೇಳ್ತಾರೆ. ಅದೇ ಕ್ರಿಶ್ಚಿಯನ್ಗೆ ಹೋದ್ರೆ ಏನು ಹೇಳ್ತಾರೆ, ನೀವು ಪಾಪಿ, ನೀವು ಇಂಥ ಕರ್ಮಗಳು ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಅವ್ರು ನರಕ ಎಲ್ಲೋ ಇದೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ನೀವು ಒಳ್ಳೇದು ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಇಲ್ಲ ನೀವು ನರಕಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಲ್ಲಿ ವಿಧ ವಿಧ ರಿಲಿಜನ್ಸು ವಿಧ ವಿಧ ರೀತಿಯಲ್ಲಿ ನಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಆಯ್ತಾ? ಆದರೆ ನಮ್ಮ ವೇದಾಂತ ಪ್ರಕಾರ ನೋಡಿದರೆ ಇಷ್ಟೇ ಇರೋದು, ಪ್ರತಿ ಜನ್ಮ ಒಂದು ಅದ್ಭುತ ಅವಕಾಶ ಅಂತ ತಿಳ್ಕೊಳ್ಳಿ. ನಮ್ಮ ಆತ್ಮ ಪರಿಣಿತಿಗೆ ಒಂದು ಅದ್ಭುತ ಅವಕಾಶ ಸಿಕ್ಕಿತ್ತು ಅಷ್ಟೇ. ಆದರೆ ಈ ಕೊನೆ ಜನ್ಮಗಳಲ್ಲಿ ಅಂತಂದರೆ ಉನ್ನತ ಜನ್ಮಗಳಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪರಿಣಿತಿ ಹೊಂದರಂಥ ಈ ಜನ್ಮಗಳಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಈ ಕರ್ಮ ಸಿದ್ಧಾಂತ. ಮಿಕ್ಕಿದವ್ರಿಗೆ ಅರ್ಥನೇ ಆಗೋದಿಲ್ಲ. ನೀವು ಅದ್ರ ಬಗ್ಗೆ ಓರಿ ಮಾಡಿಬಿಡಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ, ಯಾಕೆ ಅವರು, ನಾವು ನೋಡ್ತಾ ಇರ್ತೀವಲ್ಲ, ನಾವು ಎಷ್ಟೋ ಜನನು ಈ ಸಮಾಜದಲ್ಲಿ ನಾವು ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅವನೆಷ್ಟೇ ದುಡ್ಡಿದ್ರು, ಅಹಂಕಾರ ಇದ್ರು ಅದನ್ನು ಇನ್ನೂ ಹೆಚ್ಚು ಮಾಡ್ಕೊತಾನೆ ಇರ್ತೇ, ಬಿಟ್ರೆ ಅವನು ಕಡಿಮೆ ಮಾಡೋದಂತೂ ಯಾವ ಕೋಶಕ್ಕಿಲ್ಲ. ದುಡ್ಡು ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇರ್ತಾನೆ, ಬಿಟ್ರೆ ಅವನು ಬಿಡೋದಿಲ್ಲ, ಆ ಅವಕಾಶ ಬಿಡೋದಿಲ್ಲ, ಆ ಅತ್ಯಾಶೆಯನ್ನು ಬಿಡೋದಿಲ್ಲ, ಆ ವ್ಯಾಮೋಹವನ್ನು ಬಿಡೋದಿಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ. ನೀವು ಅನ್ಕೋಬಹುದು, ಇವನಿಗೇನು ಕರ್ಮಸಿದ್ಧ ಅಂತ ಅನ್ವಯಿಸಿಲ್ಲ ಅಂತ. ಕರ್ಮಸಿದ್ಧ ಅಂತ ಕಲಿಯಕ್ಕೆ ಅವನಿಗೆ ಇನ್ನೂ ಅರ್ಹತೆ ಇಲ್ಲ. ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಕರ್ಮಸಿದ್ಧ ಅಂತ ಅರ್ಥ ಆಗ್ಬೇಕಂದ್ರೆ ಅದು ಉನ್ನತ ಜನ್ಮಗಳಲ್ಲೇ ಅರ್ಥವಾಗತ್ತೆ, ಎಲ್ಲ ಕಡೆ ಅರ್ಥ ಆಗೋದಿಲ್ಲ. ಆಯ್ತಾ? ಅಂದರೆ ಅವನ ಹೇಳ್ಬೇಕಂದ್ರೆ ಅವರ ಆತ್ಮ ಒಳಗಡೆ ಅಂಥ ವಿಚಾರ ಯಾವುದು ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಅವರ ಆತ್ಮ ಬೆಳವಣಿಗೆದಲ್ಲಿ ಇಷ್ಟು ಜನ್ಮಗಳು ಪಡೆದ ಮೇಲೇನು ಅವನಿನ್ನೂ ಅಧಮ ಜನ್ಮಗಳಲ್ಲಿ ಇದ್ದಾನೆ, ಉನ್ನತ ಜನ್ಮಕ್ಕೆ ಬಂದಿಲ್ಲ ಇನ್ನೂ ಅಷ್ಟೇ. ಅದಕ್ಕೆ ನೀವು ನೋಡ್ಬೋದು, ಒಂದು ಎಷ್ಟೋ ರಿಚ್ ಪರ್ಸನ್ ಆಗಿರ್ತಾನೆ, ಪರಪತಿ, ದುಡ್ಡು, ಕೀರ್ತಿ ಎಲ್ಲ ಇರ್ತದೆ. ಅದೇ ಕೆಟ್ಟದಾಗಿರ್ತಾನೆ, ಅದನ್ನೇ ಅನುಭವಿಸ್ತಾ ಇರ್ತಾನೆ, ಅದನ್ನೇ ಮುಂದುವರಿಸ್ತಾನೆ. ಒಂದು ಸೂರು ಎಲ್ಲಿನೂ ಸಹಾಯ ಅನ್ನೋದು, ಪರೋಪಕಾರ ಅನ್ನೋದು ಇದ್ರ ಬಗ್ಗೆ ಮರ್ತು ಬಿಡ್ಬೇಕು ಅವ್ರ ಹತ್ರ. ಆದರೂ ಅದಕ್ಕೇನಾದ್ರೂ ಅವ್ರಿಗೇನಾದ್ರೂ ಕಡಿಮೆ ಮಾಡಿದ್ಯಾ ಈ
ವಿಶ್ವ, ಸೃಷ್ಟಿ. ನೋಡಿ ಬೇಕಂದ್ರೆ ಏನು ಕಡಿಮೆ ಮಾಡಲ್ಲ. ಅವನಿಗೆ ಫುಲ್ ಅವಕಾಶ, ಫುಲ್ ಅಂಡ್ ಫುಲ್ ಅವಕಾಶ. ಚೆನ್ನಾಗಿ ಕುಡಿದು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ, ಚೆನ್ನಾಗಿ ಜನೆಲ್ಲ ಮೋಸ ಮಾಡಿ, ಜನನೆಲ್ಲ ನಾನು ದೊಡ್ಡ ಅಹಂಕಾರಿ ಅಂತ ಅನ್ಕೋಲಿ, ಎಲ್ಲದಕ್ಕೂ ಅವಕಾಶ ಕೊಡುತ್ತೆ. ಏನು ತೊಂದರೆ ಇಲ್ಲ. ಆಯ್ತಾ? ಅವೆಲ್ಲ ಅವನು ಮಾಡುವಂಥ ಕರ್ಮಗಳು ಅವನಿಗೆ ಗೊತ್ತಿಲ್ಲ. ಆ ಜನ್ಮದಲ್ಲಿ ಆತ್ಮಕ್ಕಿರುವಂಥ ಪರಿಣಿತಿ ಮೇಲೆ ಅವನು ಮಾಡ್ತಾ ಇರ್ತಾನೆ ಅಷ್ಟೇ. ಆಯ್ತಾ? ಮತ್ತೆ ಅದೆಲ್ಲ ಇಟ್ಕೊಂಡು ಮತ್ತೆ ಮರುಜನ್ಮಕ್ಕೆ ಬರ್ತಾನೆ. ಸ್ವಲ್ಪ ಅಲ್ಲೆಲ್ಲಿ ಏನಾಗುತ್ತೆ ಗೊತ್ತಾ? ವಿಶ್ವ ಸುಮ್ಮನೆ ಇರಲ್ಲ, ಅವನಿಗೆ ಪಾಠ ಕಲಿಸ್ಕೊಡ್ತಾ ಇರ್ತದೆ. ಎಲ್ಲ ಚೆನ್ನಾಗಿರುವಾಗ ಸಡನ್ ಆಗಿ ಅವನ ಮಗನೋ ಇನ್ನೊಬ್ರು ತೀರೋಗ್ತಾನೆ. ಆಯ್ತಾ? ಮಗನೋ ಏನೋ ನಡೀತದೆ ಘಟನೆ. ಅದನ್ನು ಯಾರು ಪ್ರವೇಶ ಮಾಡ್ತಾರೆ ಗೊತ್ತಾ? ವಿಶ್ವನೇ ಪ್ರವೇಶ ಮಾಡೋದು. ಯಾಕೆ ಪ್ರವೇಶ ಮಾಡತ್ತೆ? ಅವನು ಸ್ವಲ್ಪ ಕಲಿಸ್ಕೊಡ್ಬೇಕಂತ ಉದ್ದೇಶ. ಅದೇನೋ ನೀವು ಅವನು ಅನ್ಕೋಬಹುದು, ಇಲ್ಲ ನೋಡೋರು ಅನ್ಕೋಬಹುದು. ಏನಂತ? ನೋಡಪ್ಪ, ಇಷ್ಟು ಒಳ್ಳೆ ಒಳ್ಳೆ ಕುಟುಂಬ ಇತ್ತು, ಈಗ ಎಲ್ಲ ಈ ಥರ ಈ ಥರ ಆಗೋಯ್ತು, ಆ ನಾಶನ ಆಯಿತು, ಇಲ್ಲಾಂದ್ರೆ ಇಷ್ಟು ನಷ್ಟ ಆಯಿತು, ದುಃಖ ಆಯಿತು ಅಂತ ಅನ್ಕೊತಾ ಇರ್ತಾರೆ. ಆದರೆ ಆತ್ಮ ಆತ್ಮಪರವಾಗಿ ಅದು ಯಾವುದು ಲೆಕ್ಕಕ್ಕಿಲ್ಲ. ಇಷ್ಟು ಮಾತ್ರ ನಾವು ನೆನಪಿಟ್ಕೋಬೇಕು. ಯಾವುದೇ ಕರ್ಮದ ಫಲಿತ ಅದು ಕೆಟ್ಟದ, ಒಳ್ಳೆಯದ, ಇಲ್ಲ ಅದು ತುಂಬ ದುರ್ಮಾರ್ಗವಾಗಿದೆಯಾ, ತುಂಬ ದುರ್ಲಭವಾಗಿದೆಯಾ ಅಂತ ಅನ್ನೋದು ನಮ್ಮ ಮನಸ್ಸು ಬುದ್ಧಿಗೆ ಮಾತ್ರ ಸಂಬಂಧಿತ ಅಷ್ಟೇ. ಆತ್ಮ ಅದು ಯಾವುದನ್ನು ಲೆಕ್ಕ ಮಾಡೋದಿಲ್ಲ, ಮುಂದುವರಿಸ್ತಾ ಇರ್ತದೆ. ಲೈಫ್ ಅಂಡ್ ಲೈಫ್, ಲೈಫ್ ಆಫ್ಟರ್ ಲೈಫ್, ಲೈಫ್ ಆಫ್ಟರ್ ಲೈಫ್, ಜನ್ಮಾಂತರ ಜನ್ಮ, ಜನ್ಮಾಂತರ ಜನ್ಮ ಮುಂದುವರಿಸೋದೇ ಅದರ ಕರ್ತವ್ಯ. ಅದರ ಸೃಷ್ಟಿ ರಚನೆ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ನೀವು ಎಲ್ಲಿದ್ರೂ, ಯಾವ್ಯಾವ ಸ್ಥಿತಿ ಇದ್ರೂ, ಈಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಈಗ ಯಾವುದೇ ಸ್ಥಿತಿಯಲ್ಲಿದ್ರೂ, ಯಾವುದೇ ಸನ್ನಿವೇಶದಲ್ಲಿದ್ರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ರೂ, ಯಾವುದೇ ಹಂತದಲ್ಲಿದ್ರೂ, ಯಾವುದೇ ತೊಂದರೆಗಳಿದ್ರೂ, ಯಾವುದೇ ಕೊರೆತದಲ್ಲಿದ್ರೂ, ಯಾವುದೇ ಉನ್ನತ ಸ್ಥಿತಿಯಲ್ಲಿದ್ರೂ ಒಂದೇ ನೆನ್ಪಿಟ್ಕೋಬೇಕು, ಇದೆಲ್ಲ ನಾವು ಮಾಡ್ತಾ ಇರೋದೆಲ್ಲ, ಇದೆಲ್ಲನೂ ನಮ್ಮ ಈ ಆತ್ಮ ಪರಿಣಿತಿಯಲ್ಲಿ ಅನುಭವಕ್ಕೋಸ್ಕರ ಮಾತ್ರವೇ ಆತ್ಮ ಮಾಡುವಂಥ ಒಂದು ನಾಟಕವಾಗಿದೆ. ಈ ನಾಟಕವನ್ನು ನಮಗೆ ಸಮರ್ಪಣೆ ಮಾಡಿರೋರು, ಇದನ್ನು ಈ ಪಾತ್ರ ಕೊಟ್ಟಿದ್ದವರು ಸೃಷ್ಟಿಕರ್ತೆ. ಇಷ್ಟು ಮಾತ್ರ ತಿಳ್ಕೊಂಡ್ರೆ ಈ ಕರ್ಮಗಳ ಅಂಟು ಏನಿದೆಯೋ, ಆ ಕರ್ಮಗಳು ನಿಮಗೆ ಅಂಟ್ಕೊಡೋದೇನಿದೆಯೋ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಇದೇ ಕೊನೆ ಜನ್ಮ ಮಾಡ್ಕೊಳ್ಳೋಂಥ ಅವಕಾಶ ನಮಗೆಲ್ಲರಿಗಿದೆ. ಆದರೆ ಇಷ್ಟು ಅರಿವು ಅನ್ನೋದು ನಮ್ಮಲ್ಲಿ ಬರಬೇಕು, ಸುಮ್ಮನೆ ಹೋಗೋಲ್ಲ, ಅರಿವು ಬರಲೇಬೇಕು. ಈ ಅರಿವು ಯಾರಲ್ಲಿ ಬಂದಿದೆ, ಇಲ್ಲಿ ನೀವು ಧ್ಯಾನ ಎಷ್ಟೇ ಮಾಡಿ, ಧ್ಯಾನ ಎಷ್ಟು ಮಾಡ್ತಾ ಹೋಗ್ತಿರೋ, ನಿಮ್ಮಲ್ಲಿ ಒಂದೇನಂದರೆ, ನಿಮ್ಮ ಆತ್ಮದ ಅರಿವು ಹೆಚ್ಚಾಗ್ತಾ ಹೋಗ್ತಾ ಇರುವಾಗ, ಈ ಕಡೆ ಜ್ಞಾನ ಒಂದು ಕಡೆ ತಗೊತಾ ಇರುವಾಗ, ಎರಡು ಟ್ರ್ಯಾಕ್ಗಳಿವೆಲ್ಲ. ಆಯಿತಾ? ಅಂದರೆ ಒಂಥರ ಸ್ವಾಧ್ಯಾಯ, ಇನ್ನೊಂದು ಕಡೆ ಸಾಧನ, ಈ ಎರಡಿದೆಲ್ಲ. ಎರಡು ಒಂದು ಗಾಡಿಗೆ ಎರಡು ವೀಲ್ ಥರ ಇದೆ. ಇದೊಂದು ಕಡೆ ಅದೊಂದು ಕಡೆ ಎರಡು ಸಾಗ್ತಾ ಇರಬೇಕು. ಆಯಿತಾ? ಇಷ್ಟು ಸಾಕು. ಅದು ಗ್ಯಾರಂಟಿಯಾಗಿ ನಮಗೆ ಪೂರ್ತಿ ಅರಿವು ಬರ್ತದೆ. ಆ ಅರಿವಿಂದ ನಾವು ಈ ಜೀವನದಲ್ಲೇ ಮುಕ್ತಿ ಮೋಕ್ಷಕ್ಕೆ ಹತ್ರ ಆಗ್ತೀವಿ, ಮುಕ್ತಿ ಮೋಕ್ಷವನ್ನು ಪಡಿತೀವಿ. ಅದು ನೋ ಡೌಟ್ ಆನ್ ದ್ಯಾಟ್. ಆದರೆ ಇದು ಅವಕಾಶವನ್ನು ಬಳಸ್ಕೋಬೇಕು. ಇನ್ನು ತುಂಬ ಜನ ನೋಡ್ತಾ ಇರ್ತೀವಿ, ನನ್ನ ಕಾಲು ನೋವಾಗ್ತಾ ಇದೆ, ಮಂಡಿ ನೋವಾಗ್ತಾ ಇದೆ, ಇಲ್ಲಾಂದರೆ ನಮ್ಮ ಸೊಂಟೆ ನೋವು ಬರ್ತಾ ಇದೆ, ಇದರಲ್ಲೇ ಸಿಗಾಕೊಂಡಿದ್ದಾರೆ. ಅದು ಬಂದಿರೋದು ನಿಮ್ಮ ದೇಹಕ್ಕೆ ಅಂತ ಸ್ವಲ್ಪ ನೆನಪಿಟ್ಕೋಬೇಕು. ನಿಮ್ಮ ಆತ್ಮಕ್ಕೆ ಏನು ತೊಂದರೆ ಆಗಿಲ್ಲ, ನಿಮ್ಮ ಆತ್ಮಕ್ಕೆ ಯಾವ ತೊಂದರೆ ಇಲ್ಲ. ಆತ್ಮ ಯಾವಾಗಲೂ ಅನುಭವ ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತದೆ, ಸಾಗ್ತಾ ಇರ್ತದೆ. ಅದಕ್ಕೆ ಯಾವುದು ನಿಮ್ಮ ನೋವುಗಳು, ದುಃಖಗಳು, ಕಷ್ಟಗಳು, ನೀವು ಮಾಡುವಂಥ ತೊಂದರೆಗಳು ಇನ್ನೊಬ್ರಿಗಾಗ್ಬೋದು, ನಷ್ಟಗಳು, ಯಾವುದು ಅದಕ್ಕೂ ಲೆಕ್ಕ ಇಲ್ಲ. ಜಸ್ಟ್ ಅನುಭವಗಳ ಮುಖಾಂತರ ರೋಲ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತದೆ. ಈ ದೇಹವನ್ನು ಬಿಡ್ತದೆ, ಇನ್ನೊಂದು ದೇಹವನ್ನು ತಗೊಳಕ್ಕೆ ರೆಡಿ ಇರ್ತದೆ, ಸಿದ್ಧವಾಗಿರ್ತದೆ. ನೋಡಿದ್ರ? ನಾವಿನ್ನೂ ಯೋಚನೆ ಮಾಡ್ತಾ ಇರ್ತೀವಿ ಮೈಂಡಲ್ಲಿ, ನಮಗಿರುವಂಥ ಲಿಮಿಟೆಡ್ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಏನಂತ,
ನಾನು ಈ ಜೀವನ ಬಿಡೋಕ್ಕಾಗಲ್ಲ, ನನಗೆ ತುಂಬ ಇಷ್ಟ ಆಗಿರುವಂಥ ಮಕ್ಕಳಿದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾನೆ, ನನ್ನ ಹೆಂಡತಿ ಇದೆ, ನಾನು ಹೇಗೆ ಬಿಡೋದು ಅಂತ ತುಂಬ ವ್ಯಾಮೋಹದಲ್ಲಿ ಅಂಟ್ಕೊಂಡಿರ್ತೀವಿ. ಸಮಯ ಬಂದರೆ ಏಕ್ ಏಕ್ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಏಕ್ ಸೆಕೆಂಡಲ್ಲಿ ಓಡಿದ್ರೆ ಔಟ್. ಎಷ್ಟು ಎಷ್ಟು ಜನ ನೋಡ್ತಾ ಇದ್ವಿ ನಾವು ಭೂಮಿ ಮೇಲೆ. ಅಂದರೆ ಆತ್ಮಕ್ಕೂ ಅದು ಲೆಕ್ಕ ಇಲ್ಲ, ದೇಹಕ್ಕೆ ಮೈಂಡ್ಗೆ ಅಷ್ಟೇ. ನಮ್ಮ ಲಿಮಿಟೆಡ್ ಮೈಂಡ್ಗೆ ಇದೆಲ್ಲ ಅನಿಸ್ತಾ ಇರ್ತದೆ. ಅಫ್ಕೋರ್ಸ್ ನೀವು ಸಡನ್ ಆಗಿ ದೇಹ ಬಿಟ್ಟರು ಸ್ವಲ್ಪ ದಿನಗಳಾಗ್ಬೋದು, ಸ್ವಲ್ಪ ವರ್ಷಗಳಾಗ್ಬೋದು, ಸ್ವಲ್ಪ ಸಮಯವರೆಗೂ ಆ ಭೀತಿ, ಆ ಪ್ರಲೋಭ, ಆ ಭಾವನೆಗಳು ಇಲ್ಲೇ ಇರ್ತದೆ. ಆದರೆ ಆಮೇಲೆ ನಾವು ನಾರ್ಮಲ್ ಆಗಿಬಿಡ್ತದೆ. ಆ ಆತ್ಮ ಮುಂದುವರಿಸ್ತದೆ. ಇಲ್ಲಿ ಯಾರು ಎಲ್ಲಿ ಯಾವ ಕಡೆ ಬಿದ್ದೋಗಿದ್ದಾರೆ, ನಮ್ಮ ಕುಟುಂಬ ಎಲ್ಲಿದೆ, ಯಾವುದು ನೋಡೋದಿಲ್ಲ. ಇಂಥ ವಿಷಯಗಳು ಗೊತ್ತಾಗಿದ್ರೂ ನಾವಿಲ್ಲಿ ಬಿಡ್ತಾ ಇಲ್ಲ. ನಮ್ಮ ವ್ಯಾಮೋಹನ ಬಿಡಲ್ಲ, ಆಶೆಗಳು ಬಿಡಲ್ಲ, ಅತ್ಯಾಶೆಗಳು ಬಿಡಲ್ಲ, ಎಲ್ಲದಕ್ಕೆ ಅಂಟ್ಕೊಂಡು ಇನ್ನೂ ಇರ್ತೀವಿ, ಅಂಟ್ಕೊಂಡೇ ಇರ್ದಿರ್ತೀವಿ. ಅದರಲ್ಲಿ ಏನಾಗತ್ತಂದ್ರೆ ನಮ್ಮ ಆತ್ಮ ಪರಿಣಿತಿಯನ್ನು ನಾವು ಹೆಚ್ಚು ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಆ ರೀತಿಯಲ್ಲಿ ಮಾಡಿದರೆ. ಆಯ್ತಾ? ಸೊ ಈ ರೀತಿಯಲ್ಲಿ ಇವತ್ತಿನ ವಿಷಯ ಈ ಕರ್ಮದ ಹೀಲಿಂಗ್ ಅನ್ನೋದು ಯಾವ ರೀತಿಯಲ್ಲಿ ಮಾಡ್ಕೋಬೋದು, ಮಾಡ್ಕೊಂಡಕ್ಕೆ ಯಾವ ದಾರಿಯಲ್ಲಿ ನಾವು ಪ್ರಯಾಣ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಈ ರೀತಿಯಲ್ಲಿ ಎಲ್ಲರೂ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಜೊತೆಗೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಕರ್ಮದ ಬಗ್ಗೆ ಇನ್ನೂ ವಿಶೇಷಗಳು ಹೆಚ್ಚು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದ.